ನಮ್ಮೆರಡು ಕೈಗಳನ್ನ ಇಟ್ಕೊಂಡು ನಿಧಾನವಾಗಿ ನಮ್ಮ ಕೈಗಳನ್ನ ನೋಡ್ತಾ ಕಣ್ಗಳನ್ನ ಬಿಡೋಣ ಮಾಸ್ಟರ್ಸ್. ಮಾಸ್ಟರ್ಸ್, ತಮ್ಮೆಲ್ಲರಿಗೂ ಗುಡಾಕೇಶ 2.0 ಧ್ಯಾನಕ್ಕೆ ಆತ್ಮೀಯದ ಸ್ವಾಗತ ಮಾಸ್ಟರ್. ಮೊದಲನೇದಾಗಿ ನಮ್ಮೆಲ್ಲರ ಪೂಜ್ಯ ಗುರುಗಳಾದಂತಹ ಬ್ರಹ್ಮಶ್ರೀ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿ ಗುರುಗಳಿಗೂ ಹಾಗೂ ಗುರುಮಾತೆ ಆದಂತಹ ಸ್ವರ್ಣಮಾಲಾ ಅಮ್ಮನವರಿಗೂ, ಪೂಜ್ಯ ಗ್ರ್ಯಾಂಡ್ ಮಾಸ್ಟರ್ ಆದಂತಹ ಪ್ರಬೋಧ ಅಚ್ಯುತ ಗುರುಗಳಿಗೂ, ತಮ್ಮೆಲ್ಲರಿಗೂ ಅಸ್ಟ್ರಲ್ ಗಾಡ್ಸ್, ಏಂಜಲ್ಸ್, ಮಾಸ್ಟರ್ಸ್, ಪ್ಲೇಡಿಯನ್ಸ್ ಇರುವ ಆತ್ಮವಂದನೆಗಳನ್ನ ತಿಳಿಸುತ್ತಾ ಮಾಸ್ಟರ್ಸ್, ನಾವು ಪ್ರತಿದಿನ ಸ್ವಾಧ್ಯಾಯ ಮಾಡ್ತಾ ನಕ್ಷತ್ರ ಮಿತ್ರರು ಎಂಬ ಪುಸ್ತಕವನ್ನು ಸ್ವಾಧ್ಯಾಯ ಮಾಡ್ತಾ ಇವತ್ತು 21ನೇ ಅಧ್ಯಾಯ ಒಂದು ಸ್ವಾಧ್ಯಾಯನ ನಾವು ಮಾಡೋಣ ಮಾಸ್ಟರ್ಸ್. ಹಾಗಾದ್ರೆ ಈ ಒಂದು 21ನೇ ಅಧ್ಯಾಯದಲ್ಲಿ ಪ್ಲೇಡಿಯನ್ಸರು ನಮ್ಗೆ ಏನ್ ತಿಳಿಸ್ತಿದ್ದಾರೆ ಅನ್ನೋದನ್ನ ನೋಡ್ತಾ ಹೋಗೋಣ ಮಾಸ್ಟರ್ಸ್. ಅಧ್ಯಾಯ 21, 3 ಪರಿಮಾಣಗಳಲ್ಲಿ ನಿಮ್ಮ ವಿಕಸನ ಜವಾಬ್ದಾರಿ. ಈ ಒಂದು ಥರ್ಡ್ ಡೈಮೆನ್ಷನ್ಸ್ ನಲ್ಲಿ ನಾವೇನಿದ್ದೀವಲ್ಲ ಮಾಸ್ಟರ್ಸ್, ಇದರಲ್ಲಿ ನಮ್ಮ ಒಂದು ಅಭಿವೃದ್ಧಿಯ ಜವಾಬ್ದಾರಿ ನಮ್ಮದೇ ಆಗಿದೆ ಅಂತ ಅಲ್ಲಿ ತಿಳಿಸ್ತಿದ್ದಾರೆ. ಹಾಗಾದ್ರೆ ನಾವು ಅಭಿವೃದ್ಧಿ ಹೊಂದಲಿಕ್ಕೆ ಏನ್ ಮಾಡ್ಬೇಕು ಅಂತ ಪ್ಲೇಡಿಯನ್ಸರು ನಮ್ಗೆ ಸಜೆಷನ್ಸ್ ಅನ್ನ ಕೊಡ್ತಿದ್ದಾರೆ ಮಾಸ್ಟರ್ಸ್. ಯಾವ ಒಂದು ಸಲಹೆಗಳನ್ನ ನಮ್ಗೆ ಅವರು ಕೊಡ್ತಿದ್ದಾರೆ ಅಂತ ನೋಡೋಣ ಮಾಸ್ಟರ್ಸ್. ನೀವು ಪ್ರಜ್ಞಾವಂತರೆಂದು ನಮಗೆ ತಿಳಿದಿದೆ, ಆದರೆ ನಿಮ್ಮಲ್ಲಿ ಗುಪ್ತವಾಗಿರುವ ಜ್ಞಾಪಕಗಳನ್ನು ಸ್ಮೃತಿ ಪಥದೊಳಕ್ಕೆ ನೀವು ತಂದುಕೊಳ್ಳಬೇಕು. ನಿಮ್ಮಲ್ಲಿ ಕೆಲವರು ನಿಸ್ಸಾಹಸ ಸ್ಥಿತಿಯಂತೆ ಭಾವಿಸುತ್ತಾ ಪರಿತಾಪ ಹೊಂದುತ್ತಿದ್ದಂತೆ ನಮಗೆ ಅರ್ಥವಾಗುತ್ತಿದೆ. ಆದ್ದರಿಂದ ನಿಮಗೊಂದು ರಾಜಮಾರ್ಗವನ್ನು, ನಿಮಗೆ ಸರಿಹೊಂದುವ ಒಂದು ಪ್ರಣಾಳಿಕೆಯನ್ನು ಕೊಡಬೇಕೆಂದು ನಾವು ಅಂದುಕೊಳ್ಳುತ್ತಿರುವೆವು. ಮಾಸ್ಟರ್ಸ್, ಅವ್ರು ನಾವು ಪ್ರಜ್ಞಾವಂತರ ಅಂತ ಅವ್ರಿಗೆ ಗೊತ್ತು, ಆದ್ರೆ ಅದ್ರ ಜೊತೆಗೆ ನಾವೆಲ್ಲ ನಮ್ಮ ನೆನಪುಗಳನ್ನ ಮರೆತು ಬಿಟ್ಟು ನಾವೇನ್ ಮಾಡ್ತಿದೀವಿ ಅಂತಂದ್ರೆ ಒಂದು ನಿಸ್ಸಹಾಯಕ ಸ್ಥಿತಿಯಲ್ಲಿ ಇರೋದು ಕೂಡ ಅವ್ರಿಗೆ ಗೊತ್ತು. ಅದಕ್ಕಾಗಿ ಅವ್ರು ಹೇಳ್ತಿದ್ದಾರೆ, ನಿಮ್ಗೆ ನಾವೊಂದು ರಾಜಮಾರ್ಗವನ್ನ, ಒಂದು ಸಹಾಯ ಹಸ್ತವನ್ನ ನಾವು ನೀಡ್ಬೇಕಂತ ಬಯಸ್ತಿದೀವಿ ಅಂತ ಅವರು ಹೇಳ್ತಿದ್ದಾರೆ ಮಾಸ್ಟರ್ಸ್. ಅತ್ಯಂತ ಸಾಮಾನ್ಯವಾದ ಪದ್ಧತಿಯೇ ಇದು. ನೀವು ಆಶಿಸುತ್ತಿರುವ ಅನುಭವವನ್ನು ಒಂದು ಸ್ಪಷ್ಟವಾದ ಆಶಯದಿಂದಲೇ ಪ್ರಾರಂಭಿಸಿರಿ. ಇತರರ ದೃಕ್ಪಥದಲ್ಲಿ ಇತರರ ಸಾಮರ್ಥ್ಯದಲ್ಲಿ ಅದು ಅಸಂಭವವಾಗಿ ಅನ್ನಿಸಬಹುದು. ಒಂದು ಅರ್ಹತೆ, ಒಂದು ಅನುಗ್ರಹವು ನಿಮಗಿದಿಷ್ಟು ಸ್ಫೂರ್ತಿಯಿಂದ ನಿಮ್ಮ ಅಂತರಂಗವನ್ನು ಶೋಧಿಸಿ ನಿಮಗೆ ಸಂತೋಷ ಯಾವುದರಿಂದ ಲಭಿಸುತ್ತದೆಯೋ ತಿಳಿದುಕೊಳ್ಳಿರಿ. ಮಾಸ್ಟರ್ಸ್, ಅವ್ರು ಹೇಳ್ತಿದ್ದಾರೆ, ನಮ್ಗೆ ಯಾವ ಸಲಹೆ ಕೊಡ್ತಿದ್ದಾರೆ ಅಂತಂದ್ರೆ, ಇದೊಂದು ನಮ್ಗೆ ಕೇಳಿದ ತಕ್ಷಣ ಸಾಮಾನ್ಯ ಅನಿಸ್ಬಹುದು, ಅದು ಕೂಡ ಕೆಲವೊಂದಿಷ್ಟು ಇತರರ ದೃಷ್ಟಿಯಲ್ಲಿ ಅದು ಅಸಾಧ್ಯನೂ ಅನಿಸ್ಬಹುದು. ಅದೇನಂತಂದ್ರೆ, ನಾವು ಯಾವುದೇ ಒಂದು ಕೆಲ್ಸವನ್ನ ನಾವು ಮಾಡ್ತಿದೀವಿ ಅಂತಂದ್ರೆ ನಮ್ಮ ಅರ್ಹತೆ ಅನುಸಾರ ಅಥವಾ ಸಾಮರ್ಥ್ಯ ಅನುಸಾರ ಅದನ್ನ ನಾವು ಸ್ಫೂರ್ತಿಯಿಂದ ನಮ್ಮ ಅಂತರಂಗಕ್ಕೆ ಕೂಡ ಅದು ಇಷ್ಟ ಆಗ್ಬೇಕು. ಆ ಒಂದು ಅಂತರಂಗಕ್ಕೆ ಸಂತೋಷ ಯಾವ್ದು ಕೊಡುತ್ತೋ ಅದನ್ನ ನೀವು ಮೊದ್ಲು ಅದನ್ನ ತಿಳಿದುಕೊಡ್ರಿ, ಆ ಕೆಲ್ಸವನ್ನ ನೀವು ಆರಂಭಿಸಿರಿ. ಅದರಿಂದ ನಿಮ್ಗೆ ಉತ್ಸಾಹ ಬರಬೇಕು. ಅದು ನಿಮ್ಮ ವ್ಯಕ್ತಿತ್ವದಿಂದ ಜೊತೆಯಾಗಿ ಭೂಮಿಯ ಮೇಲೆ ಶಾಂತಿಯನ್ನು ತರುವ ನಿಮ್ಮ ಕೋರಿಕೆ ಏನೆಂದು ತಿಳಿದುಕೊಳ್ಳಿರಿ. ಅದು ಏನಾಗಿದೆ ಅಂತಂದ್ರೆ, ನಮ್ಮ ವ್ಯಕ್ತಿತ್ವದ ಜೊತೆ ಬಂದು ಈ ಭೂಮಿಯಲ್ಲಿ ಶಾಂತಿಯನ್ನು ತರೋದಕ್ಕೋಸ್ಕರ ಕೂಡ ಅದು ಕೆಲಸ ಮಾಡ್ತಾ ಇದೆ ಅಂತ ತಿಳ್ಕೊರಿ. ನಿಮ್ಮ ಕೋರಿಕೆ ಏನಾದರೂ ಆಗಿರಲಿ, ಅದು ಅವಶ್ಯಕವಾಗಿ ಈಡೇರಬೇಕೆಂದು ಅಭಿಲಾಷಿಸಿರಿ. ಪರಿಪೂರ್ಣ ಜೀವನವನ್ನು ನಾನು ಹೊಂದಬೇಕು, ಆರೋಗ್ಯವು ಶಕ್ತಿಯೂ ನನಗೆ ಪ್ರಾಪ್ತಿಸಬೇಕು, ಸೃಜನಾತ್ಮಕ ಕ್ರಿಯಾ ದೀಕ್ಷೆ ನನ್ನಲ್ಲಿ ಏರ್ಪಾಡಾಗಬೇಕು, ಸುಖ ಜೀವನಕ್ಕೆ ಒಂದು ಮನೆ, ಆರೋಗ್ಯದಾಯಕವಾದ ಆಹಾರವು, ಹಿತವನ್ನು ಕೊಡುವ ಅನುಭವಗಳೆಲ್ಲವೂ ನನಗೆ ಆಗಬೇಕು ಎಂದು ನಿಮಗೆ ನೀವೇ ನಿಶ್ಚಯಿಸಿ ಹೇಳಿಕೊಂಡು ನಿಮ್ಮ ಪ್ರಯತ್ನಗಳನ್ನು ಪ್ರಾರಂಭಿಸಿರಿ. ಅವ್ರು ಹೇಳ್ತಿದ್ದಾರೆ ಮಾಸ್ಟರ್ಸ್, ನಾವು ಇಲ್ಲಿ ಏನಂತಂದ್ರೆ, ನಾವು ಇಲ್ಲಿ ನಮ್ಮ ವಿಕಸನವನ್ನ, ಅಭಿವೃದ್ಧಿಯನ್ನ ಹೇಗೆ ಹೊಂದ್ಬೇಕು ಅಂತಂದ್ರೆ, ಮೊದಲನೇದಾಗಿ ನಮ್ಗೆ ಇಷ್ಟ ಆಗುವಂತ ಕೆಲಸವನ್ನು, ಅದು ಅಂತರಂಗದಿಂದಲೇ ಬರ್ಬೇಕು ಅಂತ ಕೆಲಸವನ್ನ ನೀವು ಮಾಡ್ರಿ ಅಂತ ಹೇಳ್ತಿದ್ದಾರೆ. ಅದ್ರ ಜೊತೆಗೆ ಮತ್ತೆ ಇನ್ನೊಂದು, ಇನ್ ಕೇಸ್ ನಮ್ಗೆ ಆ ಕೋರಿಕೆ ಏನಾದ್ರೂ ಗೊತ್ತಾಗದೆ ಇದ್ರೂ ಪರವಾಗಿಲ್ಲ, ಈ ಸಹಜವಾಗಿ ನಾವು ನೋಡಿದಾಗ ಪರಿಪೂರ್ಣ ನಾವೇನ್ ಕೇಳ್ಬೇಕು ಅಂತಂದ್ರೆ, ಪರಿಪೂರ್ಣವಾದ ಜೀವನ ಮೀನ್ಸ್ ಆಧ್ಯಾತ್ಮಿಕ ಜೀವನ, ಭೌತಿಕ ಜೀವನ, ಇದು ನನಗೆ ಎಲ್ಲೆಲ್ಲಿ ಆರೋಗ್ಯವಂತವಾಗಿ ಸಾಗ್ಬೇಕು, ಅಷ್ಟು ನನಗೆ ಶಕ್ತಿ ಕೊಡ್ಬೇಕು. ಈ ಒಂದು ಮನೆ ಆಗ್ಲಿ, ಒಳ್ಳೆ ಆಹಾರ ಆಗ್ಲಿ, ಮತ್ತೆ ನನ್ನ ಪ್ರತಿ ಅನುಭವ ಹಿತ ಅನುಭವಗಳಾಗಿರ್ಬೇಕು, ನನ್ನ ಅಭಿವೃದ್ಧಿಗೆ ಆ ಅನುಭವಗಳು ಬರ್ಬೇಕು ಅನ್ನೋದನ್ನ ನೀವು ನಿಶ್ಚಯಿಸಿ ಆ ಕೆಲಸವನ್ನ ಪ್ರಾರಂಭಿಸ್ರಿ. ಪ್ರತಿದಿನ 2-3 ಬಾರಿ ನಿಮಗೆ ಏನು ಬೇಕೋ ಅವುಗಳನ್ನು ನಿಶ್ಚಯಿಸಿ ಹೇಳಿಕೊಳ್ಳುವುದಕ್ಕೆ ಸ್ವಲ್ಪ ಸಮಯವನ್ನು ವಿನಿಯೋಗಿಸಿಕೊಳ್ಳಿ. ನಿಮ್ಮ ಅಂತರಂಗದಲ್ಲಿನ ಮತ್ತು ಬಾಹ್ಯದಲ್ಲಿನ ಶಕ್ತಿ ಕೇಂದ್ರಗಳು ಜಾಗೃತವಾಗಲು ಕಾಂತಿ ಕಂಪನಗಳನ್ನು ಪ್ರತಿದಿನವೂ ಆಹ್ವಾನಿಸಿರಿ. ಇದಕ್ಕಾಗಿ ನಮ್ಮ ಅಂತರಂಗದ ಇಚ್ಛೆಗಳು ಏನಿದಾವಲ್ಲ ಮಾಸ್ಟರ್ಸ್, ಅವುಗಳನ್ನ ನಾವ್ ಏನಂತಂದ್ರೆ 2-3 ಬಾರಿ ಆದ್ರೂ ದಿನಕ್ಕೆ ಹೇಳ್ಕೊಳ್ಳೋಕೋಸ್ಕರ ನಮ್ಗೆ ನಾವು
ಸಮಯವನ್ನ ಕೊಡ್ಬೇಕು ಅಂತ ಹೇಳ್ತಿದ್ದಾರೆ. ಅದಲ್ಲದೆ ಅವ್ರು ಹೇಳ್ತಿದ್ದಾರೆ, ಇದರಿಂದ ನಮ್ಮಲ್ಲಿ ಏನಾಗುತ್ತೆ ಅಂತಂದ್ರೆ ಅಂತರಂಗ ಮತ್ತು ಬಾಹ್ಯದಲ್ಲಿ ಆ ಶಕ್ತಿ ಕೇಂದ್ರ ಜಾಗೃತವಾಗಿ ಆ ಕಂಪನಗಳು ಏನಾಗ್ತವೆ ಅಂತಂದ್ರೆ ಎಲ್ಲ ಕಡೆ ಹರಡ್ತಾ ಹೋಗ್ತವೆ. ಅದೇ ಕಂಪನವನ್ನ ನಾವು ಕಾಂತಿ ರೇಖೆ ಎನ್ನುತ್ತಾ ಇರುತ್ತೇವೆ. ಆ ಒಂದು ಕಂಪನ ಏನಾಗುತ್ತೆ ಅಂತಂದ್ರೆ ನಮ್ಮ ಒಂದಿಷ್ಟು ಬಯಕೆಗಳನ್ನ ನಾವು ಹೇಳ್ತಾ ಹೋಗ್ತೀವಲ್ಲ, ಅದೊಂದು ಶಕ್ತಿ ರೂಪದಲ್ಲಿ, ಕಾಂತಿ ರೂಪದಲ್ಲಿ ನಮ್ಮ ಸುತ್ತ ಒಂದು ಏರ್ಪಾಡಾಗಿ ಆ ಕಾಂತಿ ರೇಖೆ ಅನ್ನೋದು ನಮ್ಮ ಶರೀರಕ್ಕೆ ಹೊರಗಿರುವ 5 ಶಕ್ತಿ ಕೇಂದ್ರಗಳಿಂದಲೂ ಮತ್ತು ನಮ್ಮ ಶರೀರದೊಳಗಿರುವಂತಹ 7 ಶಕ್ತಿ ಕೇಂದ್ರಗಳಿಗೂ ಪ್ರವೇಶಿಸಿದ ಹಾಗೆ ಊಹಿಸಿಕೊಳ್ಳಿರಿ. ಮೊನ್ನೆ ಹೇಳಿದಾರಲ್ಲ ಮಾಸ್ಟರ್ಸ್, ಆ ಒಂದು ಎನರ್ಜಿ ಏನಾಗ್ತದೆ ಅಂತಂದ್ರೆ ನಮ್ಮ ಒಂದು ಮೇಲಿನ ಚಕ್ರದಿಂದ ನಮ್ಮ ಒಂದು ನಾಭಿ ಚಕ್ರದವರೆಗೂ ಅದು ಎಲ್ಲ ಬಂದು ಮತ್ತೆ ಯೂನಿವರ್ಸ್ ತುಂಬಾ ಹರಡದಾಗೆ ನೀವು ಊಹಿಸ್ಕೊಳ್ರಿ. 12 ಶಕ್ತಿ ಕೇಂದ್ರಗಳು ಒಂದು ಸಮಾಚಾರ ವ್ಯವಸ್ಥೆಯ ಕೇಂದ್ರಗಳೇ. ಕಾಂತಿ ರೇಖಾ ಪ್ರಸಾರವು ಈ ಶಕ್ತಿ ಕೇಂದ್ರಗಳಲ್ಲಿ ಸುಳಿಯಾಗಿ ತಿರುಗುತ್ತಾ ಪ್ರಯಾಣಿಸಿ ಕಂಪನಗಳನ್ನು ನಿಮ್ಮ ಶರೀರದಲ್ಲಿ ಪ್ರೇರೇಪಿಸಿ ನಿಮ್ಮ DNA ಗಳಲ್ಲಿನ ಕಾಂತಿ ಕೇಶರಗಳನ್ನು ಜಾಗೃತ ಮಾಡಿ ಕೆಲಸ ಮಾಡಿಸುತ್ತಾ 12 ಎಳೆ ಸುರುಳಿಗಳಾಗಿ ಸಜೀವ ಮಾಡಿಸಿ 12 ಸುರುಳಿಗಳನ್ನು ನಿರ್ಮಿಸುತ್ತವೆ. ಮತ್ತು ಆ ಪ್ರತಿದಿನ ನಾವು ಆ ಅಫರ್ಮೇಶನ್ ಅನ್ನ ಹೇಳ್ತಾ ಹೋದಾಗೆ ಅದೊಂದು ನಮ್ಮಲ್ಲಿ ಆ ಒಂದು ಕಾಂತಿ ರೇಖೆ ಏರ್ಪಾಡಾಗುತ್ತೆ, ಶಕ್ತಿ ಕೇಂದ್ರ ಏರ್ಪಾಡಾಗುತ್ತೆ. ಆ ಶಕ್ತಿ ಕೇಂದ್ರ ನಮ್ಮ ಚಕ್ರದ ಮುಖಾಂತರ ಇಡೀ ಯೂನಿವರ್ಸ್ ಅನ್ನೇ ಅದು ಹರಡಿ ಬಿಡುತ್ತೆ. ಈ ರೀತಿ ಪ್ರಸಾರ ಕೇಂದ್ರ ಇಲ್ಲಿ ನಡೀತಾ ಹೋಗುತ್ತೆ. ಇದರಿಂದ ನಿಮ್ಮ 12 ಚಕ್ರಗಳು ಅಥವಾ 12 DNA ಸುರುಳಿಗಳು ಏನಾಗ್ತವೆ, ಸಜೀವವಾಗ್ತವೆ ಅಂತ ಅವರು ಹೇಳ್ತಿದ್ದಾರೆ. ಮತ್ತೆ ಇನ್ನೂ ಒಂದು ಎಕ್ಸಾಂಪಲ್ ಹೇಳ್ತಿದ್ದಾರೆ, ನಾವು ಯಾವಾಗ ನಮ್ಮ ಶರೀರದ ಸಮತೂಕ ಇರಬೇಕು ಅಂತ ಬಯಸ್ತಿದೀವಲ್ಲ, ಅವ್ರು ಪ್ರತಿದಿನ ಒಂದು ಪ್ರಾಣಾಯಾಮವನ್ನ ಅಥವಾ ಶ್ವಾಸ ಪ್ರಕ್ರಿಯೆಯನ್ನ ಆಚರಿಸಿ ತೀರ್ಲೇಬೇಕು. ನಾವ್ ಯಾರು ನಮ್ ಬಾಡಿ ವೇಟ್ ಅನ್ನ ಕಡಿಮೆ ಮಾಡ್ಕೋಬೇಕಂತ ಅನಿಸ್ತಿದೀವಲ್ಲ, ಅವ್ರು ನಾವೊಂದು ಪ್ರತಿನಿತ್ಯ ಪ್ರಾಣಾಯಾಮನ ಆಗ್ಲಿ ಅಥವಾ ಶ್ವಾಸಕ್ಕೆ ಸಂಬಂಧಿಸಿದಂತ ಯಾವುದೇ ಒಂದು ಆಚರಣೆಯನ್ನ ನಾವು ಮಾಡ್ತಿರ್ಬೇಕಂತೆ. ಇದರಿಂದ ಏನಾಗುತ್ತೆ ಅಂತಂದ್ರೆ ಶರೀರದಲ್ಲಿನ ಜೀವಕಣಗಳಿಗೆ ಪ್ರಾಣವಾಯು ಹೇರಳವಾಗಿ ಸಿಗಲು ಈ ಪ್ರಕ್ರಿಯೆ ಅತ್ಯಂತ ಅವಶ್ಯ. ಇದರಿಂದ ಏನಾಗುತ್ತೆ ಅಂತಂದ್ರೆ ಆ ಶರೀರದ ಪ್ರತಿಯೊಂದು ಕಣಕಣಗಳಿಗೂ ಆ ಪ್ರಾಣವಾಯು ಹೋಗುತ್ತೆ. ಇನ್ನು ಹೇಳ್ತಿದ್ದಾರೆ, ಶಕ್ತಿ ತೀವ್ರತೆಯನ್ನು ಬೆಳೆಸಬೇಕೆಂದು ಆಶಿಸುತ್ತಿರುವವರಿಗಾಗಿ ನಾವು ಮತ್ತೊಂದು ಅಭ್ಯಾಸವನ್ನು ಪ್ರತಿಪಾದಿಸುತ್ತೇವೆ. ನಾವು ನಮ್ಮ ಶಕ್ತಿಯ ಒಂದು ಮಟ್ಟವನ್ನ ಹೆಚ್ಚು ಮಾಡ್ಕೋಬೇಕು ಅಂತಂದ್ರೆ ಅವರು ನಮ್ಗೆ ಒಂದು ಅಭ್ಯಾಸವನ್ನ ಮಾಡ್ಲಿಕ್ಕೆ ಹೇಳ್ತಿದ್ದಾರೆ ಮಾಸ್ಟರ್ಸ್. ಏನಂತಂದ್ರೆ ದಿನಕ್ಕೆ 3 ಬಾರಿ ವೇಗವಾಗಿ ಪ್ರದಕ್ಷಿಣೆ ಮಾಡ್ಬೇಕು ಅಂತ ಹೇಳ್ಬಿಟ್ಟು. ಹೇಗೆ ಪ್ರದಕ್ಷಿಣೆ ಮಾಡ್ಬೇಕು ಅಂತಂದ್ರೆ ನಮ್ಮ ಎರಡೂ ಕೈಗಳನ್ನ ಈ ರೀತಿ ನಾವು ನೇರವಾಗಿ ಚಾಚಿ ನಮ್ಮ ಆ ಕಡೆ ಹೆಬ್ಬೆರಳನ್ನ ನಾವು ನೋಡ್ತಾ ಎಡದಿಂದ ಬಲಕ್ಕೆ ನಾವ್ ಏನ್ ಮಾಡ್ಬೇಕು ಅಂತಂದ್ರೆ ವೇಗವಾಗಿ 33 ಬಾರಿ ನಾವು ತಿರುಗ್ಬೇಕಂತೆ. ಆ ಎಡದಿಂದ ಬಲಕ್ಕೆ ಏನಂತಂದ್ರೆ 33 ಬಾರಿ ತಿರುಗ್ತಾ ಹೋಗ್ಬೇಕಂತೆ. ಅದು ನಮ್ಮ ಎದ್ರ ಮೇಲೆ ಅಂತಂದ್ರೆ ನಮ್ಮ ಚಾಚಿರ್ತೀವಲ್ಲ ಮಾಸ್ಟರ್ಸ್ ಕೈ, ಆ ಹೆಬ್ಬೆರಳಿನ ಮೇಲೆ. ಹಿಂಗೆ 1 ಸಾರಿ 33 ಬಾರಿ. ಇದನ್ನ 3 ಸಾರಿ ಅಂತಂದ್ರೆ ಈಗ ಬೆಳಗ್ಗೆ ನಾನು 33 ಸಾರಿ ತಿರುಗಿದೆ, ಮಧ್ಯಾಹ್ನ 33 ಸಾರಿ, ಮತ್ತೆ ಸಾಯಂಕಾಲ 33 ಸಾರಿ. ಅಂದ್ರೆ ಪ್ರತಿದಿನ ಒಂದು ದಿನಕ್ಕೆ ನಾವು 99 ಬಾರಿ ತಿರುಗಿರಿ. ಆಮೇಲೆ ಪ್ರತಿ ಸಲ ನಾವು 33 ರೌಂಡ್ ಮುಗಿದ ತಕ್ಷಣ ಏನ್ ಮಾಡ್ಬೇಕು ಅಂತಂದ್ರೆ ಮಾಸ್ಟರ್ಸ್, ಆ ಎರಡೂ ಕೈಗಳನ್ನ ನಾವು ಆ ನಮಸ್ಕಾರ ಮುದ್ರೆಯಲ್ಲಿ ನಮ್ದು ಇದೇನ್ ಅನಾಥ ಚಕ್ರ ಇದೆಯಲ್ಲ ಅಥವಾ ಎದೆ ಹತ್ತಿರ ನಮಸ್ಕಾರ ಮಾಡುವ ಹಾಗೆ ಇಟ್ಕೋಬೇಕಂತೆ. ಆಮೇಲೆ ನಮ್ ಎರಡೂ ಕಾಲುಗಳು ನಮ್ ಭುಜದ ಮಧ್ಯೆ ಎಷ್ಟು ಸಾಧ್ಯನೋ ಅಷ್ಟು ಸ್ವಲ್ಪ ದೂರವಾಗಿ ಇಟ್ಟು ಆ ನಮಸ್ಕಾರವನ್ನ ಮಾಡ್ತಾ ಭೂಮಿ ಮೇಲೆ ಸ್ಥಿರವಾಗಿ ನಿಲ್ಬೇಕು. ಆದ್ರೆ ಕಣ್ಣುಗಳನ್ನ ಮುಚ್ಚದೆ ನಾವು ಕಣ್ಣುಗಳನ್ನ ಅಬ್ಸರ್ವ್ ಮಾಡ್ತಾ ಆ ಕಣ್ಣುಗಳು ಕೂಡ ತಿರುಗದ ಹಾಗೆ ನಮ್ಗೆ ಅನುಭವ ಆಗುತ್ತೆ. ಇದರಿಂದ ನಮ್ಗೆ ಏನ್ ಗೊತ್ತಾಗುತ್ತೆ ಅಂತ ಹೇಳ್ತಿದ್ದಾರೆ ಅಂತಂದ್ರೆ ಅವರು, ಇಷ್ಟು ಮಾಡಿದ್ರೆ ನೀವು ಭೂಮಿಯ ಮೇಲೆ ಎಷ್ಟು ಕಾಲ ಇರಬಹುದು, ಈ 3rd ಡೈಮೆನ್ಷನ್ ಅಲ್ಲಿ ನೀವು ಎಷ್ಟು ಕಾಲ ಇಲ್ಲಿ ಇರ್ಬೋದು ಅನ್ನೋದು ನಿಮಗೆ ಗೊತ್ತಾಗುತ್ತೆ ಅಂತ ಅವರು ಹೇಳ್ತಿದ್ದಾರೆ ಮಾಸ್ಟರ್ಸ್. ಆಮೇಲೆ ಕನಿಷ್ಠ ನಿಮ್ಮ 3 ಪರಿಣಾಮಗಳ ಸಾಮರ್ಥ್ಯವು ನಿಮಗೆ ಎಷ್ಟಿದೆಯೋ ಈ ಭೂಮಿಯ ಮೇಲೆ ನಾವು ನೋಡುತ್ತೇವೆ. ಆ ಆತ್ಮ ಪ್ರದಕ್ಷಿಣೆಗಳಿಂದ ನಿಮ್ಮ ಚಕ್ರದ ಶಕ್ತಿ ಕೇಂದ್ರಗಳು ಸಹ ತೀವ್ರವಾಗಿ ಪರಿಭ್ರಮಿಸಿ ನಿಮ್ಮ ಸಮಾಚಾರ ಗ್ರಹಣ ಸಾಮರ್ಥ್ಯವನ್ನು ಜಾಸ್ತಿ ಮಾಡುತ್ತವೆ. ಅಟ್ಲೀಸ್ಟ್ ಆ ಒಂದು ಆತ್ಮ ಪ್ರದಕ್ಷಿಣೆಯಿಂದ ನಿಮ್ಗೆ ಎಷ್ಟು ಸಮಯ ಭೂಮಿ ಮೇಲೆ ಇರ್ತೀರಿ ಅನ್ನೋದು ಗೊತ್ತಾಯ್ತು, ಓಕೆ. ಗೊತ್ತಾಗದೆ ಇದ್ರೂ ಕೂಡ ಆ ಒಂದು ಪ್ರದಕ್ಷಿಣೆ ನಾವೇನು ಒಂದ್ 33 ಬಾರಿ ವೇಗವಾಗಿ ನಮ್ ಹೆಬ್ಬೆರಳನ್ನ ನೋಡ್ತಾ ತಿರುಗ್ತಿವಲ್ಲ ಮಾಸ್ಟರ್ಸ್, ಇದರಿಂದ ನಮ್ಮ ಶಕ್ತಿ ಕೇಂದ್ರಗಳದಾವಲ್ಲ, ಚಕ್ರ ಕೇಂದ್ರಗಳು, ಅವು ವೇಗವಾಗಿ ಆ ಶಕ್ತಿಯನ್ನ ತೆಗೆದುಕೊಂಡು ಆ ಎಲ್ಲಾ ಸಮಾಚಾರಗಳನ್ನ ತೆಗೆದುಕೊಳ್ಳಿಕ್ಕೆ ಅವು ಏನಾಗ್ತವೆ ಅಂತಂದ್ರೆ ಸಾಮರ್ಥ್ಯವನ್ನ ಹೆಚ್ಚಿಸ್ಕೊಳ್ತವೆ ಅಂತ ಅವರು ಹೇಳ್ತಿದ್ದಾರೆ ಮಾಸ್ಟರ್ಸ್. ಇನ್ನೊಂದು ಅಂದ್ರೆ
ನಮ್ಗೆ ನಮ್ಮ ಒಂದು ಈ ಥರ್ಡ್ ಡೈಮೆನ್ಷನ್ ಅಲ್ಲಿ ನಾವು ಅಭಿವೃದ್ಧಿ ಹೊಂದ್ಬೇಕಂದ್ರೆ ಏನ್ ಮಾಡ್ಬೇಕು, ಮೊದ್ಲು ನಾವು ಸಂಕಲ್ಪ ಮಾಡ್ಕೋಬೇಕು. ಅಂದ್ರೆ ನಾನು ಇಲ್ಲಿ ಇರುವಷ್ಟು ದಿನ ನಾನು ಆರೋಗ್ಯಯುತವಾಗಿ ಸಂತೋಷಯುತವಾಗಿರ್ತೀನಿ, ಅದ್ರ ಜೊತೆಗೆ ನನಗೆ ಒಳ್ಳೆಯ ಆಹಾರ ಸಿಗುತ್ತೆ, ಮತ್ತೆ ಇದ್ರ ಜೊತೆಗೆ ನಾವು ಈ ರೀತಿ ಒಳ್ಳೆ ಒಳ್ಳೆ ಸಂಕಲ್ಪಗಳನ್ನ ನಾವ್ ಎಲ್ಲರಿಗೂ, ನನಗೆ ಹಿತವನ್ನೇ ಇಡುವಂತ ಅನುಭವಗಳನ್ನ ನಾನು ಎಲ್ಲರಿಗೂ ಕೊಡ್ತೀನಿ, ನನಗೂ ಕೂಡ ಅಂತಹ ಅನುಭವಗಳನ್ನ ತೆಗೆದುಕೊಳ್ತೀನಿ ಅನ್ನೋ ಸಂಕಲ್ಪ ಮಾಡ್ಬೇಕು. ಎರಡನೇದ್ದು, ಯಾವ್ದಾದ್ರು ಒಂದು ಪ್ರಾಣಾಯಾಮದ ಅಭ್ಯಾಸವನ್ನ ನಾವು ಮಾಡ್ತಾ ಹೋಗ್ಬೇಕು. ಇದರಿಂದ ಹೆಚ್ಚು ಪ್ರಾಣಾಯಾಮವನ್ನ ನಾವು ತೆಗೆದುಕೋಬಹುದು. ಇನ್ನು ಕಾಂತಿ ರೇಖೆ ಹೇಳಿದ್ರಲ್ಲ ಮಾಸ್ಟರ್ಸ್, ನಾವೇನು ಒಳ್ಳೆ 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 ಶಕ್ತಿಗಳನ್ನ ನಮ್ಮ ಶರೀರದಕ್ಕೆ ಅದನ್ನೇ ನಾವು ಪ್ರಕಂಪನ ಆಗಿ ಮೀನ್ಸ್ ನಾವು ಆ ಅಫರ್ಮೇಶನ್ ಗಳನ್ನ ಹೇಳ್ಬಿಟ್ಟು ಆ ಪ್ರಕಂಪನಗಳನ್ನ ನಮ್ ಸುತ್ತಮುತ್ತ ಏರ್ಪಡಿಸಿಕೊಂಡು ಅದೇ ಶಕ್ತಿಯನ್ನ ನಾನು ನನ್ನ ಶರೀರದ ಮುಖಾಂತರ ಆ ಕಾಂತಿ ರೇಖೆಯ ಮುಖಾಂತರ ನನ್ನಲ್ಲಿ ಪ್ರವೇಶ ಮಾಡ್ತಿದೆ ಅಂತ ಊಹಿಸ್ತಾ ಹೋಗ್ಬೇಕು. ಅದ್ರ ಜೊತೆಗೆ ಈ ತಿರುಗುವ ಪ್ರಕ್ರಿಯೆ ಹೇಳಿದ್ರಲ್ಲ, ಈ 33 ಬಾರಿ, ಒಂದು ಬಾರಿ 33 ಬಾರಿ, ಒಂದು ದಿನಕ್ಕೆ 99 ಬಾರಿ ತಿರುಗುವ ಪ್ರಕ್ರಿಯೆ, ಇವೆಲ್ಲವೂ ವಿಷಯಗಳನ್ನ ನಾವು ಮಾಡೋದ್ರಿಂದ ನಾವು ಕೂಡ ಒಂದು ವಿದ್ಯುತ್ ಕಣಗಳ ಜೀವಿಗಳಾಗಿ ವೇಗವಾಗಿ ಎಲ್ಲಾ ಪ್ರಕಂಪನಗಳನ್ನ ತೆಗೆದುಕೊಳ್ಳಿಕ್ಕೆ ನಾವ್ ಏನಾಗ್ತಿವಿ ಅಂತಂದ್ರೆ ಸಾಮರ್ಥ್ಯವನ್ನ ಬೆಳೆಸ್ಕೊಳ್ತೀವಿ. ಅದ್ರ ಜೊತೆಗೆ ಇನ್ನೂ ಒಂದ್ ಹೇಳ್ತಿದ್ದಾರೆ ಮಾಸ್ಟರ್ಸ್, ನಾವು ಹೆಚ್ಚು ಹೆಚ್ಚು ಪರಿಶುದ್ಧವಾದ ನೀರನ್ನ ಕುಡಿಬೇಕು ಅಂತ ಅವ್ರು ಹೇಳ್ತಿದ್ದಾರೆ. ಇದರಿಂದ ಏನಾಗುತ್ತೆ ಅಂತಂದ್ರೆ, ನೀರು ಒಳ್ಳೆಯ ವಿದ್ಯುತ್ ವಾಹಕ ಆದಿದ್ರಿಂದ ನಮ್ಮ ಶರೀರನೂ ಕೂಡ ವಿದ್ಯುತ್ ಪ್ರವಾಹಗಳು ವೇಗವಾಗಿ ಸ್ವೀಕರಿಸಿ ನಮ್ಮ ಪ್ರವಾಹಗಳು ವೇಗವಾಗಿ ಹೊರಗೆ ಹೋಗ್ಲಿಕ್ಕೆ ಸಹಾಯ ಮಾಡುತ್ತೆ. ಹಂಗಾದ್ರೆ ನಾವು ಒಳ್ಳೆ ಸಂಕಲ್ಪವನ್ನ ಮಾಡ್ಬೇಕು, ಅದ್ರ ಜೊತೆಗೆ ನಾವು ಪ್ರಾಣಾಯಾಮನ ಅಭ್ಯಾಸ ಮಾಡ್ಬೇಕು. ನಾವು ಕಾಂತಿ ರೇಖೆಯನ್ನ ನಮ್ಮಲ್ಲೇ ಒಂದು ಆಹಾರವನ್ನ ನಾವು ಒಳ್ಳೆ ಎನರ್ಜಿಯುತವಾದ ಆಹಾರವನ್ನ ನಮ್ಮಲ್ಲೇ ನಾವು ಒಳಗ್ ಕಳಿಸ್ತಾ ಹೋಗ್ಬೇಕು. ಅದನ್ನ ಕಾಂತಿ ರೇಖೆದ ಮುಖಾಂತರ ಈ ಒಂದು ತಿರುಗುವ ಅಭ್ಯಾಸವನ್ನ ಮಾಡ್ಬೇಕು, ಒಳ್ಳೆಯ ನೀರನ್ನ ಕುಡಿಬೇಕು. ಇದರಿಂದ ನಾವು ಒಂದು ವಿದ್ಯುತ್ ವಾಹಕವಾಗಿ ಅಥವಾ ಆ ವಿದ್ಯುತ್ ಕಣ ಜೀವಿಗಳಾಗಿ ಬದಲಾಗ್ತೀವಿ ಅಂತ ಅವರು ಹೇಳ್ತಿದ್ದಾರೆ ಮಾಸ್ಟರ್ಸ್. ನೀವು ಮಾಡಬಹುದಾದ ಪ್ರಯತ್ನಗಳು ಇನ್ನೂ ಎಷ್ಟೋ ಇವೆ. ಸ್ಥಿತಿ ಬದಲಾದ ಪರಿಸ್ಥಿತಿಗಳೊಳಕ್ಕೆ ನೀವು ಪ್ರವೇಶಿಸಿ ಪೂರ್ತಿ ಹತೋಟಿಯಿಂದಲೇ ಇರುವ ಪ್ರಯತ್ನವನ್ನು ಮಾಡುವುದು ಒಂದು ಪದ್ಧತಿ. ವಿಪರೀತ ಪರಿಸ್ಥಿತಿಗಳೊಳಕ್ಕೆ ಪ್ರಯತ್ನ ಪೂರ್ವಕವಾಗಿ ಪ್ರವೇಶಿಸಿ ಸಮಾಚಾರವನ್ನ ಸ್ವೀಕರಿಸಿ. ಮುಂದೆ ಮತ್ತೆ ಎಷ್ಟೋ ಅಭ್ಯಾಸಗಳನ್ನ ನೀವು ಕಲಿಬೇಕಾಗತ್ತೆ. ಇಷ್ಟು ಮಾಡಿದ್ರೆ ನೀವು ಒಳ್ಳೆ ಸಮಾಚಾರವನ್ನ ತೆಗೆದುಕೊಳ್ಬಹುದು ಅಂತ ಅವರು ಹೇಳ್ತಿದ್ದಾರೆ ಮಾಸ್ಟರ್ಸ್. ಸಾಧ್ಯಗಳನ್ನು ಪರಿವರ್ತಿಸಿರಿ, ಕಾಲದ ದಾರಿಗಳಲ್ಲಿ ಪ್ರವೇಶಿಸಿರಿ, ನಿಮ್ಮ ಜೀವನಗಳನ್ನು ಪ್ರಭಾವಿಸಿಕೊಂಡು ಪರಿವರ್ತಿಸಿಕೊಳ್ಳಿರಿ. ತದನಂತರ ಕಲ್ಪಿಸಿಕೊಂಡ ಆ ಪರಿಸ್ಥಿತಿಗಳಿಂದ ನಿಮ್ಮ ಆತ್ಮಶಕ್ತಿಯಿಂದ ಹೊರಬಂದು ಆ ಅನುಭವಗಳನ್ನು ನಿಮ್ಮ ಜೀವನದಲ್ಲಿ ವಿನಿಯೋಗಿಸಿಕೊಳ್ಳಿರಿ. ಈ ಪದ್ಧತಿಯಲ್ಲಿ ನೀವು ಪ್ರವೀಣರಾದರೆ ವ್ಯವಸ್ಥೆಯಲ್ಲಿ ವಿದ್ಯುತ್ ಪ್ರವಾಹಗಳು ಸರಿಯಾಗಿ ನಡೆಯುವವು. ಇಂತಹ ಶಕ್ತಿ ಪ್ರಸಾರಗಳು ಸಹ ಹೆಚ್ಚು ಆಗುತ್ತವೆ. ಸ್ವೀಕರಿಸುತ್ತಿರುವವರ ಸಂಖ್ಯೆ ಹೆಚ್ಚು, ಆದ್ದರಿಂದ ಪ್ರಸರಿಸಲ್ಪಡುವ ಶಕ್ತಿಯು ಹೆಚ್ಚಾಗಿಯೇ ಇರುತ್ತದೆ. ಸ್ವೀಕರಿಸುತ್ತಿರುವ ಶಕ್ತಿಯನ್ನು ನಿಲ್ಲಿಸಬಲ್ಲ ಸಾಮರ್ಥ್ಯವನ್ನು ಸಹ ನೀವು ಹೊಂದಬಲ್ಲಿರಿ. ಅದು ತಪ್ಪದೇ ನಿಲ್ಲಿಸಿಕೊಳ್ಳಬೇಕಾದ ಶಕ್ತಿಯಾಗಿದೆ. ಭೂಮಿಯ ಮೇಲಿನ ಎಣ್ಣೆ ಬಾವಿಗಳ ಸಹಜ ವಾಯುವಿನ ಶಕ್ತಿಯನ್ನು ಮತ್ತು ಜಲಪಾತ ಶಕ್ತಿಯನ್ನು ಸಕ್ರಮವಾಗಿ ಸದ್ವಿನಿಯೋಗ ಮಾಡಿಕೊಳ್ಳುತ್ತಿದ್ದೀರಿ. ಹಾಗೆ ವಿಶ್ವದಿಂದ ಬರುವ ವಿಶ್ವಶಕ್ತಿಯನ್ನು ಸಹ ಸಕ್ರಮವಾಗಿ ವಿನಿಯೋಗಿಸಿಕೊಂಡು ನೀವು ಸುಸಂಪನ್ನರಾಗಿ ನಿಷ್ಠಾತರಾಗಬೇಕು. ಮಾಸ್ಟರ್ಸ್, ನಾವ್ ಏನಂತಂದ್ರೆ ಅತಿಯಾಗಿ ಬರುತ್ತಿರುವಂತ ಕಾಸ್ಮಿಕ್ ಎನರ್ಜಿಯನ್ನ ನಾವು ಹೆಚ್ಚು ಹೆಚ್ಚು ಸ್ವೀಕಾರ ಮಾಡುವ ಸ್ಥಿತಿಗೆ ತಲುಪಬೇಕು ಅಂತ ಅವ್ರು ಹೇಳ್ತಿದ್ದಾರೆ. ಉದಾಹರಣೆಗೆ, ನೀವು ಕೇವಲ ಈ ಭೂಮಿ ಮೇಲೆ ಸಿಗಿರುವಂತ ತೈಲ ಬಾವಿಗಳನ್ನ ಮೀನ್ಸ್ ಈ ಪೆಟ್ರೋಲ್ ಡೀಸೆಲ್ಗಳನ್ನ ಹೇಗೆ ನಾವು ಬಳಸ್ಕೋಬೇಕು ಅಂತ ಹುಡುಕ್ತಾ ಹೋಗ್ತಿರೋ, ಇನ್ನು ವಾಯುಶಕ್ತಿಯನ್ನ ಉಪಯೋಗಿಸಿ ಹೇಗೆ ವಿದ್ಯುತ್ ಅನ್ನ ಉತ್ಪಾದಿಸ್ತಾ ಇದಿರೋ, ಜಲಶಕ್ತಿಯನ್ನ ಅದನ್ನು ಉಪಯೋಗಿಸಿ ಶಕ್ತಿಯನ್ನ ಪಡಿತಾ ಇದಿರೋ, ಹಾಗೆ ವಿಶ್ವದಿಂದ ಸಿಗುವಂತಹ ಕಾಸ್ಮಿಕ್ ಎನರ್ಜಿಯನ್ನ ನಾವು ಹೆಚ್ಚು ಹೆಚ್ಚು ಉಪಯೋಗಿಸ್ಕೋಬೇಕು ಅನ್ನುವಂತ ಸಂಕಲ್ಪ ನಿಮ್ಗೆ ಬರ್ಬೇಕು. ಅದನ್ನ ನೀವು ಉಪಯೋಗಿಸುವಲ್ಲಿ ಏನಂತಂದ್ರೆ ಸಾಮರ್ಥ್ಯವನ್ನ, ಎಬಿಲಿಟಿಯನ್ನ ನೀವು ತೆಗೆದುಕೋಬೇಕು ಅಂತ ಅವರು ಹೇಳ್ತಿದ್ದಾರೆ ಮಾಸ್ಟರ್ಸ್. ನಿಮ್ಮಲ್ಲಿ ಎಷ್ಟೋ ಜನರು ಉನ್ನತವಾದ ಸ್ಥಾನಗಳನ್ನು ತಲುಪಿದ ಮೇಲೆ ಅಲ್ಲಿಯೇ ಸ್ಥಿರವಾಗಿರಬೇಕೆಂದು ಅಭಿಲಾಷಿಸುತ್ತಾರೆ. ಭೂಮಿಯಲ್ಲಿ ತಮ್ಮ ಕರ್ತವ್ಯಗಳನ್ನು ವಿಸ್ಮರಿಸುತ್ತಾರೆ. ಆದರೆ ನೀವು ಮಾತ್ರ ಭೂಮಿಯ ಮೇಲೆ ಇರಬೇಕು. ನಿಜವಾಗಿ ಭೂಮಿಯ ಮೇಲೆ ಏಕಿರಬೇಕೋ ಬಹಳ ಜನಕ್ಕೆ ಅರ್ಥವಾಗದು. ಮಾಸ್ಟರ್ಸ್ ಹೇಳ್ತಿದ್ದಾರೆ, ನಿಮ್ ಹಾಗೆ ಎಷ್ಟೋ, ಯಾಕಂತಂದ್ರೆ ನಾವು ಕೂಡ ಕಾಂತಿ ಲೋಕದಿಂದ ಬಂದ ಮಾಸ್ಟರ್ಸ್ಗಳು ಮಾಸ್ಟರ್ಸ್. ಹಾಗಾಗಿ ನಮ್ ಹಾಗೆ ಇರುವಂತ ಎಷ್ಟೋ ಮಾಸ್ಟರ್ಸ್ಗಳು ತಮ್ಮ ಅನುಭವಗಳನ್ನ ತೆಗೆದುಕೊಂಡ್ಮೇಲೆ ಅಥವಾ ತಾವು ಒಂದು ಪರಿಪೂರ್ಣತೆಯನ್ನ ಹೊಂದಿದ್ಮೇಲೆ ಅವ್ರು ಈ ಭೂಮಿ ಮೇಲೆ ತಮ್ಮ ಕರ್ತವ್ಯಗಳನ್ನ ಇದಾವೆ, ನಾನು ನನ್ ಜೊತೆನೆ ಇತರ ಆತ್ಮಗಳಿಗೂ ಮಾರ್ಗದರ್ಶನ ಮಾಡ್ಬೇಕು ಅನ್ನುವಂತ ವಿಷಯವನ್ನ ಬರ್ತು ಅವ್ರು ಏನ್ ಮಾಡಿದಾರೆ ಅಂತಂದ್ರೆ
ತಮ್ಮ ಒಂದು ಉನ್ನತ ಹಂತ ತಲುಪಿದ್ಮೇಲೆ ಅಲ್ಲೇ ಮೇಲಿನ ಲೋಕದಲ್ಲೇ ಇದ್ದಾರೆ. ಆದ್ರೆ ನೀವು ಮಾತ್ರ ಭೂಮಿ ಮೇಲೆ ಬಂದಿದ್ದೀರಲ್ಲ, ನಿಮ್ಗೆ ತುಂಬಾ ಏನಂತಂದ್ರೆ ಇಲ್ಲಿ ಒಂದು ಋಣವನ್ನ ತೀರಿಸುವ ಅವಕಾಶ ಐತೆ. ಯಾಕೆ ಅಂತಂದ್ರೆ ಈ ಭೂಮಿ ಮೇಲೆ ಯಾಕಿರ್ಬೇಕು ಅನ್ನೋದು ಅವ್ರಿಗೆ ಗೊತ್ತಿಲ್ಲ ಅಂತ ಅವರು ಹೇಳ್ತಿದ್ದಾರೆ. ಅಭಿವೃದ್ಧಿ ಶೀಘ್ರಗತಿಯಲ್ಲಿ ಸಾಗಿದ ಹಾಗೆ ಅನೇಕ ವಾಸ್ತವಗಳನ್ನು ಸಮೀಕರಿಸಿ ಉಳಿಸಿಕೊಳ್ಳಬಲ್ಲ ಸಾಮರ್ಥ್ಯವನ್ನು ನಿಲ್ಲಿಸಿಕೊಳ್ಳುವುದು ಕಷ್ಟವಾಗುತ್ತಿರುವ ವಿಷಯ ನಿಮಗೆ ಅರ್ಥವಾಗುತ್ತದೆ. ಆ ಸಾಮರ್ಥ್ಯವನ್ನು ಸಾಧಿಸುವವರಿಗೆ ನಾಡಿಮಂಡಲ ವ್ಯವಸ್ಥೆಯಲ್ಲಿ ತೊಂದರೆಗಳಾಗುತ್ತವೆ. ಕಂಪನಗಳ ಪರಿವರ್ತನೆಗಳು ಸಂಭವಿಸಿ ಕಾಂತಿ ಸ್ವೀಕರಣಾ ಸಾಮರ್ಥ್ಯವು ಹೆಚ್ಚಾದ ಪರಿಸ್ಥಿತಿಗಳಲ್ಲಿ ಶರೀರಕ್ಕೆ ತಲುಪುತ್ತಿರುವ ಸಮಾಚಾರವೂ ಕೂಡ ಹೆಚ್ಚೇ ಇರುತ್ತದೆ. ಭೂಮಿಯ ಮೇಲೆ ನೀವು ನಿಲ್ಲದೆ ಮತ್ತೊಂದು ತಳದಲ್ಲಿದ್ದರೆ ಕೇವಲ ಸಮಾಚಾರವನ್ನು ಸ್ವೀಕರಿಸಬಲ್ಲರು. ಆದರೂ ಆ ಸಮಾಚಾರವನ್ನು ನಿಮ್ಮ ವಾಸ್ತವದಲ್ಲಿ ಸದ್ವಿನಿಯೋಗಿಸಲು ಅವಕಾಶವೇ ಇರದು. ಆದ್ದರಿಂದ ನಿಮ್ಮ ಶರೀರದ ಮೇಲೆ ಒತ್ತಡ ಜಾಸ್ತಿಯಾಗುವುದು. ಸ್ವೀಕರಿಸುತ್ತಿರುವ ಸಮಾಚಾರವನ್ನು ನೀವು ಅರ್ಥ ಮಾಡಿಕೊಳ್ಳಲಾರದ ಪರಿಸ್ಥಿತಿ ಏರ್ಪಾಡಾಗುವುದು. ಆದ್ದರಿಂದ ನಿಮ್ಮಲ್ಲಿ ಪ್ರಶಾಂತತೆ ಲೋಪಿಸುತ್ತದೆ. ಮಾಸ್ಟರ್ಸ್ ಇಲ್ಲಿ ಏನಂತಂದ್ರೆ ನಮ್ಮ ಈ ಒಂದು ಈ ಶಕ್ತಿಗೆ ನಾವು ಹೊಂದ್ಕೋಬೇಕಂತಂದ್ರೆ ನಮ್ಮ ಅಭಿವೃದ್ಧಿ ಏನಂತಂದ್ರೆ ವೇಗವಾಗಿ ಸಾಗ್ತಾ ಇರುತ್ತೆ. ಕೆಲವೊಂದ್ಸಾರಿ ನಮ್ಮ ಸಾಮರ್ಥ್ಯ ಈ ಒಂದು ಸಾಮರ್ಥ್ಯ ಸಾಧಿಸ್ಬೇಕನ್ನೋರ್ಗೆ ನಾಡಿ ಮಂಡಲದಲ್ಲಿ ತೊಂದರೆಗಳಾಗ್ತವೆ. ಯಾಕೆ ಅಂತಂದ್ರೆ ನಾವು ಏಕಾಏಕಿ ನಮ್ಮ ಶಕ್ತಿ ಮಟ್ಟವನ್ನ ಹೆಚ್ಚು ಮಾಡ್ಕೊಳ್ಳೇಬೇಕು. ಹಾಗಾಗಿ ಸ್ವಲ್ಪ ಭೂಮಿ ನಮ್ಮ ಶರೀರದ ಮೇಲೆ ಒತ್ತಡ ಅನಿಸುತ್ತೆ ಅಂತ ಅವರು ಹೇಳ್ತಿದ್ದಾರೆ. ಆದ್ರೆ ನಾವು ಅದನ್ನು ಕೂಡ ತಡೆದುಕೊಂಡು ಈ ಸಮಾಚಾರವನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಆ ಒಂದು ಶರೀರವನ್ನ ನಾವು ರೆಡಿ ಮಾಡ್ಕೋಬೇಕು ಅಂತ ಅವರು ಹೇಳ್ತಿದ್ದಾರೆ. ಏಕಕಾಲದಲ್ಲಿ ಅನೇಕ ಪ್ರಪಂಚಗಳನ್ನು ನೀವು ಸಮತಲದಲ್ಲಿ ಇರಿಸಿಕೊಳ್ಳುವ ಪರಿಸ್ಥಿತಿ ಏರ್ಪಾಡಾಗುವುದು. ಈ ಸಮತೋಲನ ನಿಮ್ಮ ಸಂಕಲ್ಪದಿಂದ, ನಿಮ್ಮ ಅಭ್ಯಾಸದಿಂದ, ನಿಮ್ಮ ನಿಶ್ಚಯದಿಂದಲೇ ಸಾಧ್ಯವಾಗುವುದು. ಮಸಸ್ ನಾವು ಒಂದಿಷ್ಟು ಮುಂದಿನ ಒಂದು ದಿನಗಳಲ್ಲಿ ಹೇಗಾಗ್ಬಿಡ್ತೀವಿ ಅಂತಂದ್ರೆ ಅನೇಕ ಪ್ರಪಂಚಗಳನ್ನ ನಾವು ಎಟ್ ಅ ಟೈಮ್ ಆ ಸಮತೋಲನ ಸ್ಥಿತಿಯಿಂದ ನಮ್ಮ ಸಂಕಲ್ಪ ಶಕ್ತಿಯಿಂದ ಆ ಒಂದು ಒಂದೇ ಸಮಯದಲ್ಲಿ ಹಲವಾರು ಒಂದು ಪ್ರಪಂಚಗಳಿಗೆ ನಾವು ಪ್ರಯಾಣ ಮಾಡಿ ಅದರಿಂದ ನಾವು ಜ್ಞಾನವನ್ನ ಸ್ವೀಕಾರ ಮಾಡುವಂತಹ ಸಾಮರ್ಥ್ಯವನ್ನ ಬೆಳೆಸ್ಕೊಳ್ತೀವಿ. ಅದು ಕೂಡ ನಮ್ಮ ಸಂಕಲ್ಪ, ನಮ್ಮ ಅಭ್ಯಾಸ ಮತ್ತು ನಮ್ಮ ನಿಶ್ಚಯದಿಂದ ಸಾಧ್ಯ ಅಂತ ಅವರು ಹೇಳ್ತಿದ್ದಾರೆ. ಸ್ಥಿರವಾಗಿ ಭೂಮಿ ಮೇಲೆ ಇರ್ಲಿಕ್ಕಾದರೆ ಅನೇಕ ಪ್ರಪಂಚಗಳ ಸಮೀಕರಣ ಹೀಗೆ ಸಕ್ರಮವಾಗಿ ಸಾಗುವುದು. ಸಮೀಕೃತ ಶಕ್ತಿ ಪ್ರವಾಹಗಳು ತಲುಪಬೇಕಾದ ಪ್ರದೇಶಗಳಿಗೆ ಸಕ್ರಮವಾಗಿ ಪ್ರಸರಿಸಲಾಗುತ್ತದೆ. ಭೂಮಿಯ ಮೇಲೆ ಸ್ಥಿರವಾಗಿ ಇರಲಿಕ್ಕೆ ಒಳ್ಳೆಯ ಪದ್ಧತಿ ಎಂದರೆ ನಿಮ್ಮ ಮನೆ ಅಂಗಳದಲ್ಲಿ ಹೋಗಿ ಸ್ಥಿರವಾಗಿ ಭೂಮಿ ಮೇಲೆ ಕೂಡುವುದೇ ಆಗಿದೆ. ಆದ್ದರಿಂದ ಪ್ರಕೃತಿಯೊಳಗೆ ಪ್ರವೇಶಿಸಿರಿ. ಒಂದು ಮರದ ಪಕ್ಕಕ್ಕೆ ನಿಂತುಕೊಳ್ಳಿರಿ, ಇಲ್ಲದಿದ್ದರೆ ಕುಳಿತುಕೊಳ್ಳಿರಿ. ಅಂಗಳದಲ್ಲಿ ಸೂರ್ಯ ರಶ್ಮಿ ಪ್ರಸರಿಸುತ್ತಿರುವ ಸ್ಥಳದಲ್ಲಿ ಒಂದು ಕುರ್ಚಿ ಹಾಕಿಕೊಂಡು ಸುಖವಾಗಿ ಯಾವುದೋ ಒಂದು ಪುಸ್ತಕ ಓದುತ್ತಾ ಕುಳಿತುಕೊಳ್ಳಿರಿ. ಈಜು ಹೊಡೆಯಲು ಹೋಗಿರಿ, ಇಲ್ಲದಿದ್ದರೆ ನೀರಿನೊಳಗೆ ನಿಮ್ಮ ಕಾಲುಗಳನ್ನು ಮುಳುಗಿಸಿ ಆಡಿಸುತ್ತಾ ನದಿಯ ತೀರದಲ್ಲಿ ಕುಳಿತುಕೊಳ್ಳಿ. ಇವೆಲ್ಲವೂ ಪಂಚಭೂತಗಳು. ಇವುಗಳಿಂದಲೇ ಭೂಮಿ ಏರ್ಪಾಡಾಗುವುದು. ಅವನ್ನು ನೀವು ನಿಮ್ಮ ಅನುಭೂತಿಯಿಂದ ತಿಳಿದುಕೊಳ್ಳಬಹುದು. ಮಾಸ್ಟರ್ಸ್ ಮತ್ತೆ ಅವ್ರು ಹೇಳ್ತಿದ್ದಾರೆ, ನಮ್ಮ ಎನರ್ಜಿ ಮಟ್ಟವನ್ನ ಮತ್ತೆ ಹೆಚ್ಚು ಮಾಡ್ಕೋಬೇಕಂತಂದ್ರೆ ನಾವೇನ್ ಮಾಡ್ಬೇಕು ಅಂತಂದ್ರೆ ಈ ಒಂದು ಭೂಮಿ ಮೇಲೆ ಎಲ್ಲವೂ ನಿರ್ಮಾಣ ಆಗಿದ್ದು ಪಂಚಭೂತಗಳಿಂದ. ಅದೇ ರೀತಿ ನಮ್ಮ ಶರೀರ ಕೂಡ ನಿರ್ಮಾಣ ಆಗಿದ್ದು ಪಂಚಭೂತ ಶಕ್ತಿಯಿಂದ. ಹಾಗಾಗಿ ನಾವು ಈ ಭೂಮಿ ಮೇಲೆ ಸ್ಥಿರವಾಗಿರ್ಬೇಕು. ಇಲ್ಲಿ ಬರುವಂತ ಶಕ್ತಿ ಸಮತೋಲನ ಯಾವುದೇ ಬಂದ್ರೂ ಕೂಡ ಆ ಪಂಚಭೂತಗಳಿಂದಲೇ ಬರ್ಲಿಕ್ಕೆ ಸಾಧ್ಯ ಮಾಸ್ಟರ್ಸ್. ಈಗ ಯಾವ್ದೋ ಒಂದು ಶಕ್ತಿ ಬಂದು ವೇಗ, ಈಗ ಒಂದು ಸುನಾಮಿ ಆಗ್ಲಿ ಅದು ನೀರಿನ ಮುಖಾಂತರ, ಅದೇ ರೀತಿ ಈ ಒಂದು ತುಫಾನ್ಸ್ ಹೇಳ್ತಾವಲ್ಲ ಮಾಸ್ಟರ್ಸ್, ಚಂಡಮಾರುತಗಳು ಬರೋದು ಗಾಳಿಯಿಂದ, ಇನ್ನು ಜ್ವಾಲಾಮುಖಿ, ಈ ರೀತಿ ಅಗ್ನಿ ತತ್ವ ಎಲ್ಲವರೆಗೂ ಕೂಡ ಯಾವುದೇ ಶಕ್ತಿ ಭೂಮಿ ಮೇಲೆ ಬರ್ಬೇಕಂತಂದ್ರೆ ಈ ಪಂಚಭೂತಗಳಿಂದಲೇ ಬರ್ಬೇಕು. ಹಾಗಾಗಿ ನಾವು ಈ ಭೂಮಿ ಮೇಲೆ ಸ್ಥಿರವಾಗಿರ್ಬೇಕು. ಆ ಶಕ್ತಿ ಸಮತೋಲನವನ್ನ ನಾವು ತಡಿಕೊಳ್ಳಿಕ್ಕೆ ನಮ್ ಶಕ್ತಿ ಬರ್ಬೇಕು ಅಂತಂದ್ರೆ ನಾವು ಆದಷ್ಟು ಪ್ರಕೃತಿಯೊಳಗೆ ಬೆರಿಬೇಕು. ಅವ್ರು ಹೇಳ್ತಿದ್ದಾರೆ, ನಾವು ಮರದ ಹತ್ರ ಹೋಗ್ಬೇಕು, ಅದ್ರ ಪಕ್ಕಕ್ಕೆ ಕುಳಿತುಕೋಬೇಕು ಅಥವಾ ನಿಲ್ತುಕೊಂಡು ಅದ್ರ ಜೊತೆ ಸಂಭಾಷಣೆ ಮಾಡುವ ಶಕ್ತಿನೂ ಕೂಡ ಎಷ್ಟೋ ಮಾಸ್ಟರ್ಸ್ಗಳು ಪಡೆದಿದ್ದಾರೆ ಮಾಸ್ಟರ್ಸ್. ಅದ್ರ ಜೊತೆಗೆ ನಾವು ಸೂರ್ಯ ರಶ್ಮಿ ಏನಿದಾವಲ್ಲ ಅವುಗಳನ್ನ ನಾವು ತೆಗೆದುಕೊಂಡು ಆ ಒಂದು ಸೂರ್ಯ ರಶ್ಮಿಯಲ್ಲಿ ಕುಳಿತುಕೊಂಡು ನಾವು ಯಾವ್ದೋ ಒಂದು ಪುಸ್ತಕವನ್ನ ಓದ್ತಾ ನಮ್ಗೆಗೋಸ್ಕರ ಸಮಯವನ್ನ ಅಲ್ಲಿ ನಾವು ಕಳೀತಾ ಹೋಗ್ಬೇಕು. ಇನ್ನು ಈಜುಗಳನ್ನ ಮಾಡ್ಬೇಕು, ಅಥವಾ ಈಜು ಮಾಡ್ಲಿಕ್ಕೆ ಅವಕಾಶ ಇಲ್ದವ್ರು, ಸ್ವಿಮ್ಮಿಂಗ್ ಮಾಡ್ಲಿಕ್ಕೆ ಅವಕಾಶ ಇರ್ದೇ ಇರೋರು ಆ ಒಂದ್ ಟಬ್ ಅಲ್ಲಿ ನೀರ್ ಹಾಕೊಂಡ್ಬಿಟ್ಟು ಆ ನೀರ್ನಲ್ಲಿ ಕಾಲಾಡ್ಸುತ್ತಾ ಕುಳಿತುಕೋಬೇಕು. ಇಲ್ಲ ನದಿ ಆಗ್ಲಿ ಈ ಒಂದು ಅಪಾಯಕಾರಿ ಸ್ಥಿತಿಯಲ್ಲಿ ಇರ್ದೇ ಇರುವಂತಹ ಒಂದು ಸ್ಥಳದಲ್ಲಿ ಕುಳಿತುಕೊಂಡು ಆ ನದಿಯಲ್ಲಿ ಆಗ್ಬಹುದು ಅಥವಾ ಸಮುದ್ರದ ದಂಡೆಗಳಾಗಿರ್ಬಹುದು, ಹಳ್ಳ ಕೊಳ್ಳಗಳಾಗಿರ್ಬಹುದು, ಅವುಗಳಲ್ಲೂ ಆದ್ರೂ ಕೂಡ ನಾವು ಕಾಲನ್ನ ನೀರ್ನಲ್ಲಿ ಬಿಟ್ಟು
ಆ ಒಂದು ಪಂಚಭೂತಗಳೊಂದಿಗೆ ನಾವು ಆ ಎನರ್ಜಿ ಶೇರಿಂಗ್ ಅನ್ನ ಮಾಡ್ತಾ ಅವರೊಂದಿಗೆ ಅನುಭೂತಿ ತತ್ವವನ್ನ ನಾವು ಬೆಳೆಸ್ಕೋಬೇಕು ಅಂತ ಅವರು ಹೇಳ್ತಿದ್ದಾರೆ ಮಾಸ್ಟರ್ಸ್. ವರ್ಕ್ಶಾಪಿಗೆ ಹೋದಂತ ಎಲ್ಲಾ ಮಾಸ್ಟರ್ಸ್ ಗಳು ಗೊತ್ತಿರುತ್ತೆ ಮಾಸ್ಟರ್ಸ್, ನಾವು ಈ ಒಂದು ಪಂಚಭೂತಗಳ ಮೆಡಿಟೇಷನ್ ನ ಪ್ರಭು ಸರ್ ಮಾಡಿಸ್ತಾರೆ. ಒಂದು ಅರ್ತ್ ಗೆ ಕನೆಕ್ಟ್ ಆಗಿರೋದಾಗಿರ್ಬೋದು, ಅದೇ ರೀತಿ ಫೈರ್ ಎಲಿಮೆಂಟ್ಸ್ ಆ ಒಂದು ಅಗ್ನಿ ತತ್ವದೊಂದಿಗೆ ಆ ಒಂದು ಡ್ಯಾನ್ಸ್ ಮೆಡಿಟೇಷನ್ ಅನ್ನ ಕೂಡ ಮಾಡಿಸ್ತಾರೆ. ವಾಟರ್ ಮೆಡಿಟೇಷನ್ ಎಲ್ಲಾದ್ರೂ ಅಲ್ಲಿ ಇನ್ ಕೇಸ್ ನೀರಿನ ಅವೈಲಬಿಲಿಟಿ ಇದ್ರೆ ನೀರ್ನಲ್ಲಿ ಇದ್ಕೊಂಡು ಕಂಪಲ್ಸರಿ ಎಲ್ರು ಗ್ರೂಪ್ ಮೆಡಿಟೇಷನ್ ಅನ್ನ ಮಾಡಿಸ್ತಾರೆ. ಅದ್ರ ಜೊತೆಗೆ ವಾಯುದಾಗಿರ್ಬೋದು, ಈ ರೀತಿ ಏನಂತಂದ್ರೆ ಪಂಚಭೂತಗಳ ಮೆಡಿಟೇಷನ್ ನಮಗೂ ಕೂಡ ಮಾಸ್ಟರ್ಸ್ ಗಳು ಕಲ್ಸಿದ್ದನ್ನ ನೆನಪಿಸ್ಕೋಬಹುದು ಮಾಸ್ಟರ್ಸ್. ಭೂಮಿಯ ಮೇಲೆ ಪರಿಸ್ಥಿತಿಗಳು ಬದಲಾಗುತ್ತಿವೆ. ನಿಮಗೆ ಎಷ್ಟೋ ಕಾಲದಿಂದ ತಿಳಿಯದಿರುವ ಎಷ್ಟೋ ಸಮಾಚಾರವು ಈ ಪ್ರಸ್ತುತ ವರ್ತಮಾನದಲ್ಲಿ ಎಷ್ಟೋ ಜನರಿಗೆ ತಿಳಿಯುತ್ತಿವೆ. ವ್ಯಕ್ತಿಗಳ ಅಭಿವೃದ್ಧಿ ಕುರಿತು, ಇತರ ಗ್ರಹವಾಸಿಗಳ ಕುರಿತು ತಿಳಿದುಕೊಳ್ಳುವುದಕ್ಕೆ ಉತ್ಸಾಹ ತೋರಿಸಿದವರಿಗೂ ಸಹ ಈ ವಿಷಯಗಳ ಕುರಿತು ಸ್ವಲ್ಪವೂ ಇಲ್ಲವೇ ಬಹಳ ತಿಳಿಯುತ್ತಿದೆ. ಒಂದು ಪರಿವರ್ತನೆ ಏನೋ ಸಂಭವಿಸುತ್ತಿರುವುದು ಎಂದು ಎಲ್ಲರೂ ಊಹಿಸಬಲ್ಲವರಾಗುತ್ತಿದ್ದಾರೆ ಮಾಸ್ಟರ್ಸ್. ಈಗ ಈ ಏನು ಭೂಮಿ ಮೇಲೆ ಇಷ್ಟೊಂದು ಪರಿಸ್ಥಿತಿಗಳು ಬದಲಾಗ್ತಾ ಇದಾವಲ್ಲ, ಭೂಮಿ ಮೇಲೆ ಇಷ್ಟೊಂದು ಎನರ್ಜಿ ಬರುವುದನ್ನ ಆಲ್ಮೋಸ್ಟ್ ಎಲ್ಲಾ ಮಾಸ್ಟರ್ಸ್ ಗಳು ಗುರುತಿಸ್ತಿದ್ದಾರೆ. ಯಾಕೆ ಅಂತಂದ್ರೆ ಹಲವಾರು ಹೈಯರ್ ವರ್ಲ್ಡ್ ಮಾಸ್ಟರ್ಸ್ ಜೊತೆಗೆ ಕನೆಕ್ಟಿವಿಟಿ ಬೆಳೆಸ್ತಿದ್ದೀವಿ. ಬೇರೆ ಬೇರೆ ಗ್ರಹವಾಸಿಗಳ ಜೊತೆ ನಾವು ಕನೆಕ್ಟಿವಿಟಿ ಬೆಳೆಸ್ತಾ ಇದ್ವಿ. ಬೇರೆ ಬೇರೆ ಡೈಮೆನ್ಷನ್ಸ್ ಗೆ ಹೋಗಿ ಆಸ್ಟ್ರಲ್ ಟ್ರಾವೆಲ್ ಮಾಡಿ ಬರ್ತೀವಿ. ಇವು ಎಲ್ಲ ಏನಂತಂದ್ರೆ ಅಟ್ಲೀಸ್ಟ್ ಮೊದ್ಲಿನ ಒಂದು ಅಜ್ಞಾನಕ್ಕಿಂತ ಈಗಿನ ಒಂದು ಜ್ಞಾನ ಮೇಲು. ಯಾಕೆ ಅಂತಂದ್ರೆ ನಾವು ಸ್ವಲ್ಪ ಆದ್ರೂ ಅದ್ರ ಬಗ್ಗೆ ನಮ್ಗೆ ಗೊತ್ತಿದೆ. ಇದು ಭೂಮಿ ಮೇಲೆ ಒಂದು ಪರಿವರ್ತನೆ ಆಗ್ತಾ ಇರೋದು ಎಲ್ಲದನ್ನ ನಾವು ತಿಳ್ಕೋಬಹುದು. ಭಿನ್ನ ಶಕ್ತಿಗಳ ಮತ್ತೆ ಸಂಘರ್ಷಣವೂ ಇಂದು ಸಂಭವಿಸುತ್ತಿದೆ. ಅದು ಒಂದು ಸಣ್ಣ ಜಗಳವಾಗಿರಬಹುದು, ಒಂದು ಮಹಾ ಸಂಗ್ರಾಮವೂ ಆಗಿರಬಹುದು. ಆ ಮಹಾ ಸಂಗ್ರಾಮದಲ್ಲಿ ಯಾವ ಕಂಪನ ಗೆಲ್ಲುತ್ತದೆಯೋ, ಯಾರು ನಿಮ್ಮ ಕಂಪನಗಳ ಮೇಲೆ ಆಧಿಪತ್ಯವನ್ನು ಸಾಧಿಸುತ್ತಾರೋ ಹೇಳಲಿಕ್ಕಾಗದು. ಮಾನವ ವೇಷಗಳನ್ನು ಧರಿಸಿರುವ ಒಂದು ಕಂಪನಿ ಆಗಿರುವ ನಿಮ್ಮ ಪಾತ್ರ ಈ ಸಮಯದಲ್ಲಿ ಎಂತಹುದು ಮಾಸ್ಟರ್ಸ್? ಈ ಒಂದು ಜನ್ಮವನ್ನ, ಮಾನವ ಶರೀರವನ್ನ ಆ ಬ್ಲಾಕ್ ಎನರ್ಜಿಸ್ ತೆಗೆದುಕೊಂಡು ಬಂದಿದ್ದಾರೆ, ವೈಟ್ ಎನರ್ಜಿಸ್ ತೆಗೆದುಕೊಂಡ್ ಬಂದಿದ್ದಾರೆ. ಅದರಲ್ಲಿ ಯುದ್ಧವಾದ್ರೆ ಯಾರ್ ಗೆಲ್ಬಹುದು ಅಂತ ಹೇಳಲಿಕ್ಕಾಗದು. ಆದ್ರೆ ನೀವು ಬಂದಿರುವಂತಹ ಪಾತ್ರದ ಒಂದು ಸದುಪಯೋಗ ಏನಂತಂದ್ರೆ ನಿಮ್ಮನ್ನ ನೀವು 100% ಆ ಒಂದು ಶಕ್ತಿಯಲ್ಲಿ ನಾವು ಎಲ್ಲಿ ಇರ್ಬೇಕು ಅಂತ ಡಿಸೈಡ್ ಮಾಡಿ ಅದಕ್ಕೆ ನಮ್ಮ ಎನರ್ಜಿಯನ್ನ ಕಳಿಸ್ತಾ ಇರೋದು. ನೀವು ಯಾರೋ, ನೀವು ಯಾವ ಕೆಲಸ ಮಾಡುತ್ತಿರುವರೋ, ಅವುಗಳನ್ನ ಎಂದು ಮಾಡುತ್ತಿರುವರೋ ಗ್ರಹಿಸಬೇಕಾದ ಅವಶ್ಯಕತೆ ನಿಮ್ಗೆ ಎಷ್ಟೋ ಇದೆ. ಅಂತ ಪರಿಣಾಮಗಳ ಮಧ್ಯೆ ಬಹುಮುಖ ಪರಿಣಾಮಗಳಲ್ಲಿ ವರ್ತಿಸುವ ಸಮಯಗಳಲ್ಲಿ ನಿಮ್ಮ ಕಂಪನಗಳು ಪರಿವರ್ತನೆ ಆಗುತ್ತಿವೆ. ಶರೀರದಲ್ಲಿ ವಿಶೇಷವಾದ ಬದಲಾವಣೆಗಳು ಸಂಭವಿಸುತ್ತಿವೆ. ಆ ಸಮಾಚಾರವನ್ನು ಸ್ವೀಕರಿಸಿ ನಿಲ್ಲಿಸಿಕೊಳ್ಳುವ ಸಾಮರ್ಥ್ಯವು ನಿಮ್ಮ ನಾಡಿ ಮಂಡಲದಲ್ಲಿ ಏರ್ಪಾಡಾಗಬೇಕು. ಮಾಸ್ಟರ್ಸ್, ಅದ್ರ ಜೊತೆಗೆ ಈ ಒಂದು ಬದಲಾವಣೆಯಲ್ಲಿ ನಮ್ಮ ಭೂಮಿ ಮೇಲೆ ಕೂಡ ಅನೇಕ ಬದಲಾವಣೆ ಆಗ್ತಾ ಇದೆ. ಅದರ ಅನುಸಾರ ನಮ್ಮ ಶರೀರದಲ್ಲೂ ಕೂಡ ತುಂಬಾ ಬದಲಾವಣೆ ಆಗ್ತಾ ಇದಾವೆ. ಹಾಗಾಗಿ ಅವ್ರು ಏನ್ ಹೇಳ್ತಿದ್ದಾರೆ ಅಂತಂದ್ರೆ ನಿಮ್ಮ ನಾಡಿ ಮಂಡಲ ಈ ಬದಲಾವಣೆಗಳನ್ನ ಸ್ವೀಕಾರ ಮಾಡಿ ತಡೆದುಕೊಳ್ಳುವ ಶಕ್ತಿಯನ್ನ ಬೆಳೆಸ್ಕೋಬೇಕು ಅಂತ ಅವರು ಹೇಳ್ತಿದ್ದಾರೆ. ಅನೇಕ ವಾಸ್ತವಗಳಲ್ಲಿ ಏಕಕಾಲದಲ್ಲಿ ಪ್ರವರ್ತಿಸುವ ಸಾಮರ್ಥ್ಯವನ್ನು ಸಾಧಿಸಬೇಕು. ಮಾಸ್ಟರ್ಸ್, ಒಂದು ಎಕ್ಸಾಂಪಲ್ ಹೇಳ್ಬೇಕಂದ್ರೆ ನಾವಿಲ್ಲಿ ಎಲ್ರು ನಿನ್ನೆ ನೋಡಿದ್ವಿ ಮಾಸ್ಟರ್ಸ್, ಎಲ್ಲಾ ಮಾಸ್ಟರ್ಸ್ಗಳು, ನಾಗರತ್ನ ಮೇಡಮ್ ಆಗಿರ್ಬೋದು, ಸಾವಿತ್ರಿ ಮೇಡಮ್ ಆಗಿರ್ಬೋದು, ರಾಜನಂದ ಮೇಡಮ್ ಆಗಿರ್ಬೋದು, ಉಷಾ ಮೇಡಮ್, ಎಲ್ರು ನೋಡಿದ್ವಿ. ನಾವ್ 1 ಗಂಟೆವರೆಗೂ ಹೇಳ್ತಾ ನಿಲ್ತಾ ಒಂದು ಮೆಡಿಟೇಷನ್ ಮಾಡ್ತಾ ಮತ್ತೆ ಒಂದು ಶ್ವಾಸ ಪ್ರಕ್ರಿಯೆನ ಮಾಡ್ತಾ ಆ ಒಂದು 4 ತಾಸು ಕುಂತಲ್ಲೇನೆ ನಾವು ಏನಂತಂದ್ರೆ 30% ಅಂದ್ರೆ ನಮ್ಮ ಏಜ್ಗೆ ಎಷ್ಟು ಬೇಕಲ್ಲ ಅಷ್ಟು ಪರ್ಸೆಂಟೇಜ್ ನಾವು ಡೀಪ್ ಸ್ಲೀಪ್ ಅನ್ನು ಕೂಡ ಮಾಡಿದ್ವಿ. ಮತ್ತೆ ಅಂದ್ರೆ ಮಾಸ್ಟರ್ಸ್ ಇಲ್ಲಿ ನೋಡ್ರಿ, ಇನ್ ಕೇಸ್ ಯಾರಾದ್ರೂ ಒಂದ್ 12 ಗಂಟೆವರೆಗೂ ಸಾಮಾನ್ಯ ಮನುಷ್ಯರು ಎಚ್ಚರ ಆಗ್ಬಿಟ್ರಂತಂದ್ರೆ ಅವ್ರಿಗೆ ಮರ್ದಿನ ಮುಂಜಾನೆ ಬೆಳಗ್ಗೆ 8 ಗಂಟೆವರೆಗೂ ನಿದ್ದೆ ಮಾಡಿದ್ರು ಸಾಲಲ್ಲ, ಮಧ್ಯಾಹ್ನ ಮಾಡಿದ್ರು ಸಾಲಲ್ಲ, ಒಂದು ಅನಾರೋಗ್ಯ ಸ್ಥಿತಿಯನ್ನ ಅವ್ರು ಅನುಭವಿಸ್ತಾರೆ. ಬಟ್ ನಾವ್ ಇಲ್ಲಿ ಮೆಡಿಟೇಷನ್ ಮಾಡ್ತಾ ಮಾಡ್ತಾ ಏನಾಗ್ಬಿಟ್ಟಿದೆ ಅಂತಂದ್ರೆ ನಮ್ ಶರೀರವನ್ನ ನಿಜವಾಗ್ಲೂ ನಾವ್ ಅದಕ್ಕೆ ಅಪ್ಗ್ರೇಡ್ ಮಾಡ್ಕೊಳ್ತಾ ಇದೀವಿ. ಅದನ್ನ ನಮ್ಮನ್ನ ತಡೆದುಕೊಳ್ಳು ಅಂದ್ರೆ ಇಂಥ ಪರಿಸ್ಥಿತಿಗಳನ್ನ ತಡೆದುಕೊಳ್ಳಿಕ್ಕೆ ನಮ್ ಶರೀರವನ್ನ ನಾವ್ ಏನ್ ಮಾಡ್ತಾ ಇದೀವಿ ಅಂತಂದ್ರೆ ರೆಡಿ ಮಾಡ್ಕೊಳ್ತಾ ಇದೀವಿ ಮಾಸ್ಟರ್ಸ್ ಆಲ್ರೆಡಿ. ಹಾಗಾಗಿ ಅವರು ಕೂಡ ನಮ್ಗೆ ಅದನ್ನೇ ಹೇಳ್ತಿದ್ದಾರೆ, ಶರೀರದಲ್ಲಿ ನಿಮ್ಮಲ್ಲಿ ಬದಲಾವಣೆಗಳು ಸಂಭವಿಸ್ತವೆ, ಅವನ್ನ ನೀವು ಸ್ವೀಕರಿಸಿ ನಿಲ್ಲಿಸಿಕೊಳ್ಳುವ ಸಾಮರ್ಥ್ಯ ನಿಮ್ಮಲ್ಲಿ ನಾಡಿ ಮಂಡಲದಲ್ಲಿ ಏರ್ಪಾಡಾಗ್ಬೇಕು ಅಂತ ಹೇಳ್ಬಿಟ್ಟು. ಅನೇಕ ವಾಸ್ತವಗಳಲ್ಲಿ ಏಕಕಾಲದಲ್ಲಿ ಪ್ರವರ್ತಿಸುವ ಸಾಮರ್ಥ್ಯವನ್ನು ಸಾಧಿಸಬೇಕು. ಆ ದೀಕ್ಷೆಯಲ್ಲೇ ಇರುತ್ತಾ ಸ್ವೀಕರಿಸುತ್ತಿರುವ ಸಮಾಚಾರವನ್ನು ಭೂಮಿಗೆ ಪ್ರಸಾರ ಮಾಡುತ್ತಾ ನೀವಿರಬೇಕು. ಆ ಸಮಯದಲ್ಲಿ ನಮ್ಗೆ ಎಷ್ಟೋ ಎನರ್ಜಿ ಬರುತ್ತಲ್ಲ ಮಾಸ್ಟರ್ಸ್, ಆ ಒಂದು ಎನರ್ಜಿಯನ್ನ ನಾವು ಭೂಮಿಗೆ ಕಳಿಸ್ತಾ ಇರ್ಬೇಕು. ನಿಮ್ಮ ಶರೀರದ ಉತ್ತೇಜನದಿಂದ ಇದ್ದಾಗಲೂ, ಶಕ್ತಿ ಪೂರ್ಣವಾಗಿದ್ದಂತೆ ಅನಿಸಿದಾಗಲೂ ಪರಿವರ್ತನೆ ಆದ ಉತ್ತಮ ಸ್ಥಿತಿಗಳಲ್ಲಿ ನೀವಿದ್ದಂತೆ ಅರ್ಥ ಮಾಡಿಕೊಳ್ಳಬೇಕು.
ಆ ಒಂದ್ ಕೆಲಸ ಮಾಡುವಾಗ ನಮ್ ಶರೀರವನ್ನ ನಾವು ಅಬ್ಸರ್ವ್ ಮಾಡ್ಬೇಕು ಮಾಸ್ಟರ್ಸ್. ಅವಾಗ ನಮ್ಗ್ ನಿಜವಾಗ್ಲೂ ನಮ್ ಶರೀರ ಉತ್ತೇಜನದಿಂದ ಒಂದು ಚಟುವಟಿಕೆ ಅಂದ್ರೆ ಚೈತನ್ಯವಾಗಿದೆಯಾ, ಮತ್ತೆ ನಮ್ ಶಕ್ತಿ ನಿಜವಾಗ್ಲೂ ಇಲ್ಲೇ ಕಡಿಮೆ ಆಗದೆ ಹೆಚ್ಚಾಗ್ತಿದ್ಯಾ ಅಂತ ನಾವು ತಿಳಿದುಕೋಬೇಕು. ಅದನ್ನ ತಿಳ್ಕೊಂಡ್ರೆ ನಮ್ ಶಕ್ತಿ ನಿಜವಾಗ್ಲೂ ಹೆಚ್ಚಾಗ್ತಾ ಇದೆ, ನಮ್ ಚೈತನ್ಯ ಮಟ್ಟನೂ ಕೂಡ ಹೆಚ್ಚಾಗ್ತಿದೆ ಅಂದ್ರೆ ನಾವು ಉತ್ತಮ ಪರಿಸ್ಥಿತಿಯಲ್ಲಿ ನಾವ್ ಇದೀವಿ ಅಂತ ಅರ್ಥ ಮಾಡ್ಕೋಬೇಕು ಯಾವ್ದೇ ಒಂದ್ ಕೆಲಸ ಮಾಡ್ಬೇಕಾದ್ರೆ. ಅಂತಹ ಉನ್ನತ ಸ್ಥಿತಿಗಳು ಎಷ್ಟಿವೆಯೋ ನೀವೆಲ್ಲ ಅದನ್ನ ತಿಳಿದುಕೋಬೇಕು, ಗ್ರಹಿಸ್ಬೇಕು ಅಂತ ಅವರು ಹೇಳ್ತಿದ್ದಾರೆ ಮಾಸ್ಟರ್ಸ್. ಅಂತಹ ಸ್ಥಿತಿಗಳಲ್ಲೇ ನಾವು ಇರ್ಬೇಕು. ಈ ಸ್ಥಿತಿಗಳಲ್ಲಿ ನಿಮಗೆ ಲಭಿಸುತ್ತಿರುವ ಜ್ಞಾನವನ್ನು ಭೂಮಿಗೆ ಪ್ರಸರಿಸಲು ಒಂದು ಮಾಧ್ಯಮವಾಗಿ ನೀವು ತಯಾರಾಗಬೇಕು. ಸಮಾಚಾರವು ಸ್ವಸ್ಥತೆ ಮೂಡಿಸುವ ಶಕ್ತಿಯು ನಿಮಗೆ ಪ್ರಾಪ್ತಿಸುತ್ತದೆ. ಮಸಸ್ ನೋಡ್ರಿ, ನಾವು ಆ ಮೆಡಿಟೇಷನ್ ಮಾಡ್ಬೇಕಾದ್ರೆ ಮತ್ತೆ ನಮ್ ಎರಡೂ ಕೈಗಳನ್ನ ನಾವು ಈ ರೀತಿ ಓಪನ್ ಆಗಿ ಹ್ಯಾಂಡ್ ಇಟ್ಬಿಟ್ಟು ನಾವ್ ಯೂನಿವರ್ಸ್ ಜೊತೆ ಎನರ್ಜಿ ಶೇರ್ ಮಾಡ್ತೀವಿ. ಇದನ್ ಮಾಡ್ತಾ ಇರೋದು ಕೂಡ ಇಲ್ಲೇ ಇದನ್ನೇ ಮಾಸ್ಟರ್ಸ್. ನಮ್ಗೆ ಆ ಜ್ಞಾನ ಶಕ್ತಿ ಬಂದಿರುತ್ತಲ್ಲ, ನಾವ್ ಈ ಭೂಮಿಗೆನೆ ಅದನ್ನ ಹಂಚ್ತಾ ಇದ್ದೀವಿ. ಅದನ್ನ ಅಂದ್ರೆ ನಾವ್ ಒಂದು ಮಾಧ್ಯಮವಾಗಿ ಈಗ ಆಲ್ರೆಡಿ ಆ ಕೆಲ್ಸವನ್ನ ನಾವೆಲ್ಲರೂ ಮಾಡ್ತಾ ಇದ್ದೀವಿ. ಒಂದು ವೇದನೆ ನಿಮ್ಮಲ್ಲಿ ಏರ್ಪಾಡಾಗುತ್ತಿರುವಾಗ ನೀವು ಹೊಂದುತ್ತಿರುವ ಅನುಭೂತಿಗಳ ಆಳಕ್ಕೆ ಹೋಗಿ ಪರೀಕ್ಷಿಸಿ ನೋಡಿ. ಸಂಕ್ಷೋಭಗಳಲ್ಲಿ ನೀವು ಇದ್ದಾಗಲೇ ಅನೇಕ ವಾಸ್ತವಗಳಿಂದ ಸಮಾಚಾರವನ್ನು ಅನುಭೂತಿಗಳ ರೂಪದಲ್ಲಿ ನೀವು ಗ್ರಹಿಸುತ್ತಿರುವಿರಿ. ಈ ವಿಷಯವನ್ನು ಅರ್ಥ ಮಾಡಿಕೊಂಡು ಆ ಅನುಭೂತಿ ಕಂಪನಗಳನ್ನು ಹಿಡಿದು ನಿಮ್ಮಲ್ಲಿ ನಿಲ್ಲಿಸಿಕೊಳ್ಳಿ. ಮತ್ತೆ ಇನ್ ಕೇಸ್ ನಾವೇನಾದ್ರೂ ಲೋ ಫೀಲ್ ಆದ್ರೆ ನಾವ್ ಅದನ್ನ ಕಾರಣ ತಿಳಿದ್ಬಿಟ್ಟು ಅದನ್ನ ಆದಷ್ಟು ನಾವ್ ಏನಂತಂದ್ರೆ ಆ ಒಂದು ಬೇರಿನ ಆಳಕ್ಕಿಳಿದು ಅದನ್ನ ಅಲ್ಲೇ ನಾವು ಹಿಡಿದಿಟ್ಟುಕೊಂಡ್ ಬಿಡ್ಬೇಕು. ಅದನ್ನ ಮುಂದುವರಿಸಬಾರ್ದು. ಯಾವ್ದೇ ಒಂದು ವಿಷಯಕ್ಕೆ ನಾವ್ ಏನಾದ್ರೂ ನೋವು ಮಾಡ್ಕೊಂಡು ಬೇಜಾರ್ ಮಾಡ್ಕೊಂಡಿದ್ವಿ ಅಂತಂದ್ರೆ ಅದಕ್ ಕಾರಣ ಏನು ಅನ್ನೋದನ್ನ ನಾವು ತಿಳ್ಕೊಬೇಕು ಮಾಸ್ಟರ್. ತಿಳ್ಕೊಂಡ ತಕ್ಷಣ ನಾವು ಅದಕ್ಕೆ ನೆಕ್ಸ್ಟ್ ಟೈಮ್ ಏನಂತಂದ್ರೆ ನೆಕ್ಸ್ಟ್ ಟೈಮ್ ನಾವ್ ಏನಂತಂದ್ರೆ ಅದನ್ನ ಆದಷ್ಟು ಅವಾಯ್ಡ್ ಮಾಡಿ ಅದು ರಿಪೀಟ್ ಆಗದೆ ಇರೋ ಹಾಗೆ ತಿಳಿದುಕೋಬೇಕು ಅಂತ ಅವ್ರು ಹೇಳ್ತಿದ್ದಾರೆ ಮಾಸ್ಟರ್ಸ್. ಮಾಸ್ಟರ್ಸ್ 1 minute ಮೆಡಿಟೇಷನ್ ಮಾಡೋಣ. 1 minute ಮೆಡಿಟೇಷನ್. ಓಕೆ ಮಾಸ್ಟರ್ಸ್, ಲಾಸ್ಟ್ 3 seconds. 3, 2, 1. ನಿಧಾನವಾಗಿ ಧ್ಯಾನದಿಂದ ಎಚ್ಚರ ಸ್ಥಿತಿಗೆ ಬರೋಣ ಮಾಸ್ಟರ್ಸ್. ಅನುಭೂತಿ ಕಂಪನಗಳನ್ನು ನಿಲ್ಲಿಸಿಕೊಂಡು ಅವನ್ನು ಅಧೀನದಲ್ಲಿರಿಸಿಕೊಳ್ಳುವುದು ಸಾಧ್ಯವಾಗುವ ವಿಷಯವಿಲ್ಲೆಂದು ಸಾಮಾನ್ಯವಾಗಿ ಎಲ್ಲರೂ ಅಂದುಕೊಳ್ಳುತ್ತಿರುವವರು. ಈ ಅಭಿಪ್ರಾಯವು ತಪ್ಪು. ಅನುಭೂತಿಗಳ ಮೇಲೆ ಹತೋಟಿಯನ್ನು ನೀವು ಸಾಧಿಸಬಹುದು. ಅನುಭೂತಿಯ ಕಂಪನವನ್ನು ನಿಮ್ಮಲ್ಲಿಯೇ ಕೂಡಿಸಿಕೊಂಡು ಅದರ ಮೂಲಕ ನಿಮ್ಮ ಇರುವಿಕೆ ಆಳವನ್ನು, ನಿಮ್ಮ ವ್ಯಕ್ತಿತ್ವದ ಕೇಂದ್ರವನ್ನು ನೀವು ತಲುಪಬಹುದು. ಒಂದು ಅನುಭೂತಿಯಲ್ಲಿನ ಮೇಲು ಕೀಳುಗಳನ್ನು ನೀವು ಲೆಕ್ಕಿಸದಂತೆ ಕೇವಲ ಅದನ್ನು ಮಾತ್ರವೇ ಗುರ್ತಿಸಿರಿ. ಮಸಸ್ ನಾವು ಆ ಒಂದು ಇನ್ ಕೇಸ್ ಅದನ್ನ ದುಃಖ ಆಗ್ಲಿ ಅಥವಾ ನಾವು ಲೋ ಫೀಲ್ ಆಗಿದ್ದನ್ನ ನಮ್ ಕಂಟ್ರೋಲ್ ಮಾಡ್ಲಿಕ್ಕೆ ಆಗಲ್ಲ ಅಂತ ಕೆಲವೊಬ್ರು ಹೇಳ್ತಾರೆ. ಆದ್ರೆ ಅದು ಸುಳ್ಳು. ನಾವು ಅದನ್ನ ಕಂಟ್ರೋಲ್ ಮಾಡ್ಬಿಟ್ಟು ನಮ್ಮನ್ನ ಮತ್ತೆ ನಾವ್ ಏನಂತಂದ್ರೆ ಆ ಸ್ಥಿತಿಯಿಂದ ಎತ್ತರ ಸ್ಥಿತಿಗೆ ಅಂದ್ರೆ ಹೆಚ್ಚು ವೈಬ್ರೇಷನ್ಗೆ ನಮ್ಮನ್ನ ತೆಗೆದುಕೊಂಡು ಬರ್ಬೋದು. ಇದನ್ನ ನೀವೇ ಗುರುತಿಸ್ಬೇಕು ಅಂತ ಅವ್ರು ಹೇಳ್ತಿದ್ದಾರೆ ಮಾಸ್ಟರ್ಸ್. ಮತ್ತು ಹೇಳ್ತಿದ್ದಾರೆ ಮಾಸ್ಟರ್ಸ್, ನೀವು ಈ ಸಾಧಿಸಿದ ವಿಜಯಗಳನ್ನ ಅಂದ್ರೆ ನಾವೀಗೇನು ಹೇಳ್ತಿದೀವಲ್ಲ, ನಮ್ ಶಿಲೆಗಳಲ್ಲಾಗ್ಲಿ ನಮ್ ದೇಹದಗಳಾಗ್ಲಿ ಎಷ್ಟೋ ಸಮಾಚಾರ ಅಡಗಿದೆ ಅಂತ ಹೇಳಿದ್ರಲ್ಲ, ಇದನ್ನೆಲ್ಲ ನಾವು ಈ ಬೆಳಕಿಗೆ ತರುವಂತ ಕೆಲಸವನ್ನ ಮಾಡ್ಬೇಕು. ಆ ಸಮಯದಲ್ಲಿ ಬರುವಂತ ಅನುಭವಗಳನ್ನ ನಾವು ಪ್ರೀತಿಯಿಂದ ಸ್ವೀಕಾರ ಮಾಡ್ಬೇಕು. ಇನ್ನೂ ಒಂದ್ ಹೇಳ್ತಿದ್ದಾರೆ ಮಾಸ್ಟರ್ಸ್, ನಮ್ ಶರೀರ ಹೇಳ್ತಿರುವಂತ ವಿಷಯಗಳನ್ನ ನಾವು ತಿಳಿದುಕೊಳ್ಳಿಕ್ಕೆ ಪ್ರಾರಂಭಿಸ್ಬೇಕು ಅಂತ ಹೇಳ್ಬಿಟ್ಟು. ಯಾಕೆ ಅಂತಂದ್ರೆ ನಮ್ಮ ಆಹಾರ ಅಭ್ಯಾಸ ಇಂದು ಎಷ್ಟೋ ಬದಲಾವಣೆ ಆಗಿ ಹೋಗ್ಬಿಟ್ಟಿದೆ. ಯಾಕೆ ಅಂತಂದ್ರೆ ಈಗ ಆಲ್ಮೋಸ್ಟ್ ನಾವೆಲ್ಲರೂ ಧ್ಯಾನಕ್ಕೆ ಬಂದಿದೀವಿ ಮಾಸ್ಟರ್ಸ್. ನಾವೇನಂತಂದ್ರೆ ಪ್ಯೂರ್ ಸಸ್ಯಾಹಾರಿಗಳಾಗಿದ್ವಿ. ಆದ್ರೆ ಹಿಂದೆ ಆಹಾರದ ಅಭ್ಯಾಸ ಈಗ ಬದಲಾಗಿ ಅಂದ್ರೆ ಇಷ್ಟವಾದ ಆಹಾರದ ಪದಾರ್ಥಗಳು ನಮಗಿಂದು ಇಷ್ಟವಾಗದೇ ಇರ್ತಾ ಇದಾವೆ. ಆದ್ರೆ ಇನ್ನೊಂದ್ ಹೇಳ್ತಿದ್ದಾರೆ, ಇಷ್ಟವಿಲ್ಲದ ಆಹಾರ ಪದಾರ್ಥಗಳನ್ನ ನಾವು ತಿಂದ್ರೆ ನಮ್ಮಲ್ಲಿ ವಿಕಾರಗಳನ್ನ ಉಂಟು ಮಾಡ್ತವೆ ಅಥವಾ ಆ ದೇಹದ ಕಂಪನಗಳು ಅವು ಭಿನ್ನವಾಗ್ಬಿಡ್ತವೆ. ಯಾಕೆ ಅಂತಂದ್ರೆ ನಾವು ಅವು ಇಷ್ಟ ಇರೋದೇ ಇಲ್ಲ. ನಾವು ಇಷ್ಟ ಪೂರ್ವಕವಾಗಿ ತೆಗೆದುಕೊಂಡ್ರೆ ನಮ್ ದೇಹದ ಕಂಪನಗಳಿಗೆ ವೈಬ್ರೇಷನ್ಗೆ ಅವು ಸೂಟ್ ಆಗ್ಬಿಡ್ತವೆ. ಆದ್ರೆ ನಮ್ಗೆ ಇಷ್ಟ ಇರದೇ ಇದ್ರೆ ಅವು ಅಪೋಸಿಟ್ ವೈಬ್ರೇಷನ್ ಅನ್ನ ತರೋದ್ರಿಂದ ಅವು ನಮ್ಗೆ ತೊಂದರೆ ಉಂಟು ಮಾಡ್ತವೆ. ಉದಾಹರಣೆಗೆ ಅವ್ರೊಂದು ಉದಾಹರಣೆ ಕೊಡ್ತಿದ್ದಾರೆ ಮಾಸ್ಟರ್ಸ್.
ಪ್ರಾಣಿಗಳನ್ನ ಪ್ರೇಮದಿಂದ ಮೊದ್ಲು ಏನ್ ಮಾಡ್ತಾ ಇದ್ರು, ಬೆಳೆಸ್ತಾ ಇದ್ರು. ಹಾಗಾಗಿ ಅದ್ರ ಹಾಲು ಮೊಸರು ತಿನ್ನೋದು ಅವಾಗ ಏನಾಗ್ತಿತ್ತು ಅಂತಂದ್ರೆ ನಮ್ಗೆ ಇಷ್ಟ ಆಗ್ತಿತ್ತು. ಬಟ್ ಈಗ ಏನಂತಂದ್ರೆ ಅವುಗಳಿಗೆ ಸ್ಟೆರಾಯ್ಡ್ಸ್ ಆಗ್ಲಿ, ಆಂಟಿಬಯೋಟಿಕ್ ಆಗ್ಲಿ ಇದನ್ನ ಉಪಯೋಗಿಸಿ ಬೆಳೆಸೋದ್ರಿಂದ ಅಲ್ಲಿ ಪ್ರೇಮ ತತ್ವ ಇರೋದೇ ಇಲ್ಲ. ಹಾಗಾಗಿ ಅದನ್ನು ಕೂಡ ನಮ್ಗೆ ತಿನ್ಲಿಕ್ಕೆ ಇಷ್ಟ ಆಗ್ತಿಲ್ಲ. ಇನ್ನು ಮಾಂಸಾಹಾರ ಅನ್ನೋದಂತ್ರು ಅದು ಒಂದು ದುರ್ಬರವಾದ ಆಹಾರ. ಅದನ್ನ ಎಲ್ರು ಆಲ್ಮೋಸ್ಟ್ ನಾವೆಲ್ಲ ಇಲ್ಲಿ ಬಿಟ್ಬಿಟ್ಟಿದೀವಿ ಮಾಸ್ಟರ್ಸ್. ಅದ್ರ ಜೊತೆಗೆ ಬೆಳ್ಳುಳ್ಳಿ ಆಗ್ಲಿ, ಅಣಬೆ ಆಗ್ಲಿ, ಇಂತಹ ಆಹಾರಗಳನ್ನ ನಾವು ತಿನ್ನೋದನ್ನ ಬಿಟ್ಬಿಟ್ಟಿದೀವಿ. ಇನ್ನು ಹೇಳ್ತಿದ್ದಾರೆ, ನೀವು ಕೇವಲ ಭೌತಿಕ ಶರೀರಗಳು ಮಾತ್ರವೇ ಅಲ್ಲ, ಅನೇಕ ವಾಸ್ತವಗಳಲ್ಲಿ ನೀವು ಜೀವಿಸುತ್ತಿರುವಿರಿ. ಆದ್ದರಿಂದ ನಾನು ಪರಿಪೂರ್ಣನಾಗಬೇಕು, ಒಳ್ಳೆ ಆಹಾರವನ್ನ ನಾನು ಸ್ವೀಕರಿಸಬೇಕು, ಒಳ್ಳೆ ಅನುಭೂತಿಗಳಲ್ಲೂ ನನ್ನಲ್ಲಿ ಮೂಡ್ಬೇಕು ಅಂತ ನೀವು ಅನ್ಕೋಬೇಕು. ನೀವು ಆಕಾಂಕ್ಷಿತಿರುವ ಬಗ್ಗೆ ಅವಗಾಹನೆಯನ್ನ ನೀವು ತೆಗೆದುಕೋಬೇಕು. ಮೀನ್ಸ್ ನಾವು ಒಳ್ಳೆ ಆಹಾರವನ್ನ ತಿಂದ್ರೆ ಒಳ್ಳೆಯ ಒಂದು ಅನುಭೂತಿಗಳನ್ನ ನಾವು ಹೊಂದ್ತೀವಿ ಮಾಸ್ಟರ್ಸ್. ಇನ್ನು ಒಂದ್ ಹೇಳ್ತಿದ್ದಾರೆ ಅವರು, ಆ ಸಾಮರ್ಥ್ಯವನ್ನು ನಿಮ್ಮಲ್ಲಿ ಏರ್ಪಾಡು ಮಾಡುವುದಕ್ಕೆ ಇಂದು ನಮ್ಮ ಸಹಕಾರಗಳು ನಿಮಗೆ ತಲುಪುತ್ತಿವೆ. ನಿಮ್ಮಿಂದ ನಮ್ಮಿಂದ ಕಾಂತಿ ಪ್ರಸಾರಗಳು ನಿಮ್ಮೊಳಗೆ ಬರ್ತಾ ಇದ್ದಾವೆ. ಅವುಗಳನ್ನ ನೀವು ತೆಗೆದುಕೋಬೇಕು. ಇದರಿಂದ ನಿಮ್ಮ DNA ಮತ್ತೆ ಒಂದು ಬೆಳಕಿನ ಒಂದು ಪ್ರತಿಸ್ಪಂದನೆ ನಿಮ್ಮಲ್ಲಿ ಉದ್ಭವವಾಗ್ಬೇಕು. ನಿಮ್ಮ ಪೂರ್ತಿ ಶಕ್ತಿ ಪುನರ್ ಪ್ರಸಾರವಾಗಿ ಭೂಮಿ ಮೇಲೆ ಎಲ್ರಿಗೂ ಮುಟ್ಬೇಕು. ಈ ಭೂಮಿಯಲ್ಲಿ ಸಾಮೂಹಿಕ ಮನಸ್ಸು ಏರ್ಪಾಡಾಗ್ಬೇಕು. ವಿದ್ಯುತ್ ಅಯಸ್ಕಾಂತ ಶಕ್ತಿ ಪ್ರಸಾರಗಳಿಂದಲೇ ಇದು ಸಾಧ್ಯ. ಮೀನ್ಸ್ ಇಲ್ಲಿ ಏನಂತಂದ್ರೆ ಮಾಸ್ಟರ್ಸ್, ಇಲ್ಲಿ ಎಲ್ರು ಒಂದೇ ಸ್ಟೇಟ್ ಅಲ್ಲಿ ಇರ್ಬೇಕು. ಒಂದೇ ಸ್ಟೇಟ್ ಅಂತಂದ್ರೆ ನಾವೆಲ್ರು ಒಂದ್ ಗುಂಪಲ್ಲಿ ಇದೀವಿ ಅಂತಂದ್ರೆ, ಈ ಗುಂಪಲ್ಲಿ ನಾವು ಮೆಡಿಟೇಷನ್ ಮಾಡ್ತಿದೀವಿ ಅಂತಂದ್ರೆ ನಮ್ದು ಒಂದು ವೈಬ್ರೇಷನ್ ಹೆಂಗಿರ್ಬೇಕು ಅಂತಂದ್ರೆ ಒಂದು ಪ್ರೇಮ ತತ್ವವನ್ನೇ ನಾವು ಭೂಮಿಗೆ ಹರಡುವಾಗೆ ನಮ್ಮ ಸಂಕಲ್ಪಗಳಿರ್ಬೇಕು. ಈ ಸಾಮೂಹಿಕ ಮನಸ್ಸು ಒಂದೇ ರೀತಿ ತತ್ವವನ್ನ ಭೂಮಿಗೆ ಕಳಿಸ್ತಾ ಇರ್ಬೇಕು. ಭೂಮಿ ಮೇಲೆ ಪ್ರೀತಿ ತತ್ವ, ಶಾಂತಿ ತತ್ವ, ಈ ಕರುಣಾಭಾವ ತತ್ವವನ್ನ ನಾವು ಹರಡಬೇಕು. ಇದು ಎಲ್ಲ ನಮ್ಮ ಒಂದು ವಿದ್ಯುತ್ ಅಯಸ್ಕಾಂತಿ ತರ ನಮ್ಮ ಭೂಮಿಯನ್ನ ಸಂರಕ್ಷಣೆ ಮಾಡ್ತಾ ಭೂಮಿಯನ್ನ ಸುತ್ತುವರಿಯುತ್ತೆ ಅಂತ ಅವರು ಹೇಳ್ತಿದ್ದಾರೆ ಮಾಸ್ಟರ್ಸ್. ಇದನ್ನೊಂದು ಎಕ್ಸಾಂಪಲ್ ಹೇಳ್ಬೇಕಂತಂದ್ರೆ, ಮೊನ್ನೆ 12/24 ಪೋರ್ಟಲ್ ಆಕ್ಟಿವ್ ಆಯ್ತಲ್ಲ ಮಾಸ್ಟರ್ಸ್, ಅದನ್ನ ಭೂಮಿಯ ಗೃಹ ಪ್ರವೇಶ ಅಂತ ಕರೆದ್ರು. ಆ ಸಮಯದಲ್ಲಿ ಏನಂತಂದ್ರೆ ಭೂಮಿ ಮೇಲೆ 50% ಡಾರ್ಕ್ ಎನರ್ಜಿ ಇತ್ತು, 50% ಏನಂತಂದ್ರೆ ವೈಟ್ ಎನರ್ಜಿ ಇತ್ತು. ಅದ್ರಂದ್ರೆ ಬರ್ಬರ್ತಾ ಏನಾಗ್ಬಿಡ್ತು ಅಂತಂದ್ರೆ ಈ ಒಂದು ಒಳ್ಳೆ ಶಕ್ತಿ ಮಟ್ಟ ತುಂಬಾ ಕಡಿಮೆ ಅಂತೆಲ್ಲಿತ್ತು. ಆದ್ರೆ ಈಗೇನಂತಂದ್ರೆ 49%ಗೆ ಬಂದಿದೆ. ಇನ್ನೊಂದ್ ಪರ್ಸೆಂಟ್ ಹೆಚ್ಚಾಗ್ಬಿಟ್ರೆ ಆ ಎರಡೂ ಶಕ್ತಿಗಳು ಸಮ ಆಗಿ ಇನ್ನು ನಮ್ ಡಿಸಿಷನ್ ನಾವು ತೆಗೆದುಕೋಬಹುದು, ಅವ್ರ ಡಿಸಿಷನ್ ಅನ್ನ ಅವ್ರು ತೆಗೆದುಕೋಬಹುದು. ಅಂದ್ರೆ ಇಲ್ಲಿ ಏನಂತಂದ್ರೆ ಶಕ್ತಿಗಳು ಸಮವಾಗ್ಬಿಡ್ತವೆ. ಇನ್ನು ಒಳ್ಳೆ ಶಕ್ತಿಗಳು ಒಳ್ಳೆ ಕೆಲಸವನ್ನ ಮಾಡ್ತಾ ಮಾಡ್ತಾ ಹೋದಾಗೆ ಇದ್ರ ಶಕ್ತಿ ಮಟ್ಟ, ಚೈತನ್ಯ ಮಟ್ಟ, ಈ ಭೂಮಿಯ ಶಕ್ತಿ ಮಟ್ಟ ಕೂಡ ಏನಾಗುತ್ತೆ ಅಂತಂದ್ರೆ ಹೆಚ್ಚಾಗ್ತಾ ಹೋಗುತ್ತೆ. ಹಾಗಾಗಿ ಈ ಎಲ್ಲಾ ಪರಿಣಾಮಗಳು, ಈ ಒಂದು ವಿದ್ಯುತ್ ಅಯಸ್ಕಾಂತ ಶಕ್ತಿ ಸಾಧ್ಯ ಆಗಿದ್ದು ಆ ಏಕಕಾಲದಲ್ಲಿ ಎಲ್ರೂ ಮೆಡಿಟೇಷನ್ ಮಾಡಿ ಒಳ್ಳೆ ವೈಬ್ರೇಷನ್ ಅನ್ನ ನಾವು ಭೂಮಿಗೆ ತಲುಪಿಸಿದ್ರಿಂದ ಅದೇನಾಯ್ತು ಅಂತಂದ್ರೆ ಆ ಭೂಮಿಯ ಶಕ್ತಿ ಹೆಚ್ಚಾಗ್ತಾ ಹೋಯ್ತು. ಹೀಗೆ ಅವ್ರು ಏನ್ ಹೇಳ್ತಿದ್ದಾರೆ ಅಂದ್ರೆ, ಇದಕ್ಕೆ ಸಂಕಲ್ಪವೇ ಮೊದಲ ಹೆಜ್ಜೆ, ತದನಂತರ ಅದು ದೀಕ್ಷೆಯಲ್ಲಿ ಮುಂದುವರಿಯುತ್ತೆ. ನಿಮ್ಮ ಇಚ್ಛಾಶಕ್ತಿ ಈ ಬಲವಾದ ತರಂಗಗಳನ್ನ ಏರ್ಪಡಿಸಿ ಸೃಷ್ಟಿಗೆ ಕಾರಣ ಆಗುತ್ತೆ. ಭೂಮಿ ಮೇಲೆ ಅಭಿವೃದ್ಧಿಯನ್ನ ನೀವು ಬಯಸುವುದಾದ್ರೆ, ಈ ಪರಿಪೂರ್ಣತೆಯನ್ನ ನೀವು ಬಯಸುವುದಾದ್ರೆ, ಈ ಅಭಿವೃದ್ಧಿಗಾಗಿ ನೀವು ದ್ವಾರಗಳನ್ನ ನಿಮ್ಮ ಒಂದಿಷ್ಟು ಆತ್ಮ ಉನ್ನತಿಗಾಗ್ಲಿ, ಈ ಭೂಮಿಯ ಉನ್ನತಿಗಾಗ್ಲಿ ಆ ದ್ವಾರಗಳನ್ನ ನಾವು ಓಪನ್ ಆಗಿಡ್ಬೇಕು ಅಂತ ಅವರು ಹೇಳ್ತಿದ್ದಾರೆ ಮಾಸ್ಟರ್ಸ್. ಈ ಪುಸ್ತಕದ ರಚನೆಯ ಉದ್ದೇಶ ಕೂಡ ಇದೇ ಆಗಿದೆ. ಈ ಎಲ್ಲಾ ಕ್ಲಿಷ್ಟ ರಹಸ್ಯಗಳು ಈ ಪುಸ್ತಕದಲ್ಲಿಯೇ ಅಡಗಿವೆ. ನಿಮ್ಮ ಸಹಜ ಬೋಧನೆಯನ್ನು ನೀವು ಕೇಳಿರಿ. ಕಾಂತಿ ಶರೀರಧಾರಿಗಳೇ, ನೀವು ಈ ಭೂಮಿಯ ಮೇಲಿರುವ ಒಂದು ಸಜೀವ ಗ್ರಂಥಾಲಯ. ಬಹುಮುಖ ಪರಿಣಾಮಗಳಲ್ಲಿ ಜೀವಿಸುವುದು ನಮಗೆ ಸಹಜ. ಒಂದು ಗುರುತರ ಜವಾಬ್ದಾರಿಯಿಂದ ನಿಮಗೆ ಜ್ಞಾನವನ್ನು ಕೊಡುವ ಪ್ರಯತ್ನವನ್ನೇ ನಾವು ಮಾಡುತ್ತಿದ್ದೇವೆ. ಸಾಧಿಸಬೇಕಾದ ಜವಾಬ್ದಾರಿ ಮಾತ್ರ ಕೇವಲ ನಿಮ್ಮದೇ. ಅದನ್ನು ಸಾನುಕೂಲ ಮಾಡಿಕೊಡುವುದಕ್ಕೆ ಭೂಮಿಯ ಮೇಲೆ ನೀವು ಬಂದಿರುವಿರಿ. ಒಂದು ಪರ್ವತ ಶಿಖರಾಗ್ರವನ್ನು ಅಧಿರೋಹಿಸಿ ಒಂದು ಹೆಜ್ಜೆ ಮುಂದಕ್ಕೆ ನಡೆದು ಆ ಪರ್ವತದ ಪಕ್ಕದಲ್ಲಿ ಗಾಳಿಯಲ್ಲಿಯೇ ನಿಲ್ಲುವ ಸಾಮರ್ಥ್ಯವು ನಿಮಗೆ ಬರಬೇಕು. ಅಂದ್ರೆ ಅವ್ರು ಹೇಳ್ತಿದ್ದಾರೆ ಮಾಸ್ಟರ್ಸ್, ಇಲ್ಲಿ ಕೂಡ ಏರಿಳಿತಗಳಿದಾವೆ. ಅದನ್ನೆಲ್ಲಾ ತಡೆದುಕೊಂಡು ಒಂದು ಪರ್ವತದ ಹಾಗೆ ನಿಂತು ನೀವೆಲ್ಲವನ್ನ ಎದುರಿಸುವ ಸಾಮರ್ಥ್ಯ ನಿಮಗೆ ಬರ್ಬೇಕು. ನಾವು ನಿಮ್ಗೆ ಸಹಾಯ ಮಾಡ್ತೀವಿ, ಆದ್ರೆ ಇದನ್ನ ಸಂಕಲ್ಪ ಮಾಡೋ ಜವಾಬ್ದಾರಿ ಮಾತ್ರ ನಿಮ್ಗೆ ಬಿಟ್ಟಿತ್ತು ಅಂತ ಅವ್ರು ನಮ್ಗೆ ಹೇಳ್ತಿದ್ದಾರೆ ಮಾಸ್ಟರ್ಸ್. ಇಂದು ಈ ಭೂಮಿಯಲ್ಲಿ ಕಾಂತಿ ಪರೀಕ್ಷಕರು ಲಕ್ಷೋಪಲಕ್ಷ ಜನರು ಇದ್ದಾರೆ. ಆತ್ಮದ ವಿಸ್ತೃತ ಕರ್ತವ್ಯ ದೀಕ್ಷೆಯನ್ನು ನೀವು ಅವಲಂಬಿಸಬೇಕು. ಭೌತಿಕ ಶರೀರದಲ್ಲೇ ಇರುತ್ತಾ ನಿಮ್ಮ ಆತ್ಮಕ್ರಿಯೆಯನ್ನು ಮಾಡಬೇಕು. ಒಂದು ಲೀಲೆಯಂತೆ ನಿಮ್ಮ ಜೀವನವು ಸಾಗಬೇಕು. ನಿಮ್ಮ ಜೀವನವನ್ನು ನೀವು ಪ್ರೇಮಿಸಿರಿ, ಗೌರವಿಸಿರಿ, ಆಸ್ವಾದಿಸಿರಿ, ಅದನ್ನು ಭದ್ರಪಡಿಸಿಕೊಳ್ಳಿರಿ, ಅದನ್ನು ಕೀರ್ತಿಸಿರಿ, ಪರಿಪೂರ್ಣವಾಗಿ ಅದನ್ನು ಜೀವಿಸಿರಿ.
ಅಂದೇ ಕಾಂತಿ ಕುಟುಂಬದಿಂದ ನೀವು ಅನುಸಂಧಾನವಾಗಿರುವಿರಿ. ಆ ಕಾಂತಿ ಯಾರನ್ನು ಸಮೀಪಿಸುತ್ತದೆ ತಿಳಿಯಿರಿ. ಯಾರನ್ನು ನಿಮಗೆ ಪರಿಚಯಿಸುತ್ತದೆಯೋ ನಿಜವಾಗಿ ಆ ಕಾಂತಿ ಯಾರು ತಿಳಿದುಕೊಳ್ಳುವುದಕ್ಕೆ ನೀವು ಸಿದ್ಧವಾಗಿರಬೇಕು. ಮಾಸ್ಟರ್ಸ್, ನಿಜವಾಗ್ಲೂ ಎಷ್ಟೋ ಲಕ್ಷೋಪಲಕ್ಷ ಜನ ಕಾಂತಿದಾರಿಗಳು ಇಲ್ಲಿ ಬಂದಿದ್ದಾರೆ ಭೂಮಿಯಲ್ಲಿ ಬದಲಾವಣೆ ತರೋದಕ್ಕೋಸ್ಕರ. ಅದ್ರಲ್ಲಿ ನಾವು ಒಬ್ರು. ಹಾಗಾಗಿ ನಮ್ಗೊಂದ್ ಅವ್ರು ಹೇಳ್ತಿದ್ದಾರೆ, ನೀವು ಪ್ರತಿ ಕ್ಷಣ ಈ ಆತ್ಮದ ದೃಷ್ಟಿಯಲ್ಲೇ ಜೀವನವನ್ನ ಮಾಡ್ರಿ, ಮಾಯೆಗೆ ಒಳಗಾಗ್ಬೇಡ್ರಿ. ಮಾಯೆಗೆ ಒಳಗಾಗಿದ್ರಿಂದ ನಾವಲ್ಲಿ ಏನಂತಂದ್ರೆ, ಮಾಯೆಗೆ ಒಳಗಾಗಿದ್ರಾಗ ನಾವಲ್ಲಿ ನಮ್ಮನ್ನು ಪರಿಸ್ಕೊಂಡು ನಾವು ಅಲ್ಲಿ ಎಚ್ಚೆತ್ಕೊಂಡು ಅದರಿಂದ ಹೊರಗ್ ಬಂದ್ರೆ ನಾವು ಲೀಲೆ ಮಾಡ್ದ ಹಾಗೆ. ನೀವು ಪ್ರತಿ ಕ್ಷಣ ಲೀಲೆಯನ್ನ ಮಾಡ್ತಾ ಜೀವಿಸ್ರಿ. ಆ ಮಾಯೆ ಪರದೆ ಒಳಗೆ ಹೋಗ್ದಾಗೆ ನಿಮ್ಮನ್ನ ಭದ್ರಪಡಿಸ್ಕೊಳ್ರಿ. ಅದ್ರ ಜೊತೆಗೆ ನಮ್ ಜೀವನವನ್ನ ನಾವು ತುಂಬಾ ಪ್ರೇಮಿಸ್ಬೇಕು. ಯಾಕೆಂತಂದ್ರೆ ಈ ಶರೀರ ಒಂದು ಸಜೀವ ಗ್ರಂಥಾಲಯ ಇದ್ದ ಹಾಗೆ. ಇಲ್ಲಿ ಮಾತ್ರ ಎಕ್ಸ್ಪೀರಿಯನ್ಸ್ ಗಳನ್ನ ನಾವು ಎಷ್ಟೋ ವಿಷಯಗಳನ್ನ ಕಲ್ತ್ರು ಕೂಡ ಎಕ್ಸ್ಪೆರಿಮೆಂಟ್ ಮಾಡ್ಲಿಕ್ಕೋಸ್ಕರ ನಾವು ಭೂಮಿ ಮೇಲೆ ಬರ್ಬೇಕು. ಅದಕ್ಕೋಸ್ಕರ ಈ ಶರೀರ ಬೇಕು. ಹಾಗಾಗಿ ಇದನ್ನ ಗೌರವಿಸಿರಿ, ಆಸ್ವಾದಿಸಿರಿ. ನಿಮ್ ಜೀವನವನ್ನ ನೀವು ಒಂದು ಪರಿಪೂರ್ಣವಾಗಿ ಜೀವಿಸ್ರಿ. ಅವಾಗ ನೀವು ನಮ್ಮ ಕಾಂತಿ ಲೋಕಕ್ಕೆ ಸಮೀಪ ಆಗ್ತೀರಿ ಅಂತ ಅವ್ರು ಹೇಳ್ತಿದ್ದಾರೆ ಮಾಸ್ಟರ್ಸ್. ಅಂದ್ರೆ ಕಾಂತಿ ಅವಾಗ, ಜ್ಞಾನ ಅವಾಗ ನಮ್ಮನ್ನ ಅಪ್ಪಿಕೊಳ್ಳುತ್ತೆ ಅಂತ ಅವ್ರು ಹೇಳ್ತಿದ್ದಾರೆ. ಕಾಂತಿ ಅನುಸರಿಸುವ ಪ್ರೇಮವನ್ನು ಅನುಭವಿಸಿರಿ. ಆ ಪ್ರೇಮವನ್ನು ಪಡೆದುಕೊಳ್ಳುವುದಕ್ಕೆ ನಿಮಗೆ ಕಾಂತಿ ಸಮಾಚಾರವು ಬೇಕು. ಕಾಂತಿ ಸಮಾಚಾರವನ್ನು ಸ್ವೀಕರಿಸದೆ ಪ್ರೇಮ ತರಂಗಗಳನ್ನು ಅರ್ಥ ಮಾಡಿಕೊಳ್ಳುವುದು ಕಷ್ಟ. ಮೊದಲು ನೀವು ಒಂದು ಪ್ರೇಮ ತರಂಗವನ್ನು ತಲುಪಬೇಕು. ಅದರ ಜೊತೆಗೆ ಕಾಂತಿ ಸಮಾಚಾರವನ್ನು ನಿಮಗೆ ಲಭಿಸದಿದ್ದರೆ ಅಥವಾ ಆ ಪ್ರೇಮವು ನಿಮಗೆ ಬಾಹ್ಯದಲ್ಲಿದೆ ಎಂದು ಅರ್ಥ ಮಾಡಿಕೊಳ್ಳಿರಿ. ಆ ಪ್ರೇಮವು ನಿಮ್ಮಲ್ಲೇ ಉದ್ಭವಿಸುತ್ತದೆ ಎಂದು ಅರ್ಥ ಮಾಡಿಕೊಳ್ಳಲಿಕ್ಕೆ ಆಗುವುದಿಲ್ಲ. ಆ ಪ್ರೇಮವೇ ನೀವೇ ಎಂದು ಅರ್ಥ ಮಾಡಿಕೊಳ್ಳಿರಿ. ಮಾಸ್ಟರ್ಸ್ ಅವ್ರು ಹೇಳ್ತಿದ್ದಾರೆ ನಮ್ಗೆ, ಆ ಪ್ರೇಮ ತತ್ವ ಇದ್ದಾಗ ಮಾತ್ರ ನಾವು ಆ ಜ್ಞಾನವನ್ನ ತಿಳಿದುಕೊಳ್ಳಿಕ್ ಸಾಧ್ಯ. ಹಾಗಾಗಿ ಮೊದ್ಲು ಆ ಪ್ರೇಮ ತತ್ವ ನಾವೇ ಆಗಿದ್ದೀವಿ. ಆಮೇಲೆ ಆ ಪ್ರೇಮ ತತ್ವನ ಎಲ್ಲೆಲ್ಲಿ ಹರಡ್ತಾ ಹೋದ್ರೆ ಅದರಿಂದ ನಮ್ಗೆ ಕಾಂತಿ ಅನ್ನೋದು, ಜ್ಞಾನ ಅನ್ನೋದು ಸಿಗ್ತಾ ಹೋಗುತ್ತೆ ಅಂತ ಅವ್ರು ಹೇಳ್ತಿದ್ದಾರೆ ಮಾಸ್ಟರ್ಸ್. ಈ ಪರಿಜ್ಞಾನವು ನಿಮ್ಮಲ್ಲಿ ಏರ್ಪಟ್ಟು ಪ್ರೇಮವನ್ನು ನೀವು ಸರಿಯಾಗಿ ಅರ್ಥ ಮಾಡಿಕೊಳ್ಳಿ. ಎಷ್ಟೋ ಲೋಕಗಳಲ್ಲಿ ಚೈತನ್ಯ ಸ್ವಸ್ಥತೆಯನ್ನು ಉಂಟು ಮಾಡುತ್ತೀರಿ. ನಿಮಗೆ ಮಹಾಬಲವಾದ ಅನುಭವಗಳು ಆಗುತ್ತವೆ. ಒಂದು ದೊಡ್ಡ ಪರಿವರ್ತನೆ ನಿಮ್ಮಲ್ಲಿ ಆಗುವುದು. ಪರಮಾನಂದದಲ್ಲಿ ನೀವು ನಿರಂತರವಾಗಿರುತ್ತಾ ಸರ್ವಸ್ವವನ್ನು ನಿಮಗೆ ಅನುಸಂಧಾನಗೊಳಿಸಿಕೊಳ್ಳುವಿರಿ. ನಿಮ್ಮ ಕಂಪನಗಳೊಂದಿಗೆ ಜೊತೆಯಾಗದವರು ನಿಮ್ಮನ್ನು ಸೇರಲಾರರು. ನಿಮ್ಮ ಸೃಜನಾತ್ಮಕ ಪ್ರೇಮ ಕಂಪನಗಳು ಎಷ್ಟೋ ಜನರನ್ನು ಆಕರ್ಷಿಸುತ್ತವೆ. ಸರ್ವಜನ ಪ್ರಿಯತೆಯನ್ನು ನಿಮಗೆ ಕಲ್ಪಿಸುತ್ತದೆ. ನಿಮ್ಮ ಕಂಪನಗಳು ಭೂಮಿ ಮೇಲೆ ವ್ಯಾಪಿಸುತ್ತವೆ. ಭೂಮಿಯೂ ಸಹ ಆ ಪರಿಣಿತಿಯನ್ನು ಸಾಧಿಸುತ್ತದೆ. ಮಾಸ್ಟರ್ಸ್ ಹೇಳ್ತಿದ್ದಾರೆ, ಆ ಪ್ರೇಮ ತತ್ವವನ್ನ ನಾವು ಅರ್ಥ ಮಾಡ್ಕೊಂಡು ಅದರಲ್ಲೇ ಜೀವನ ಮಾಡ್ತಾ ಹೋದ್ರೆ ಆ ಸ್ವಸ್ಥತೆ ಏನಂತೂ ನಮ್ಮಲ್ಲೂ ಉಂಟಾಗುತ್ತೆ, ಈ ಭೂಮಿ ಮೇಲೆ ಉಂಟಾಗುತ್ತೆ. ನಮ್ಮ ವೈಬ್ರೇಷನ್ಸ್ ಅನುಸಾರ ನಾವು ಆ ಒಂದು ಉಳಿದ ಜನರನ್ನ ಅಟ್ರಾಕ್ಟ್ ಮಾಡ್ತೀವಿ. ಇನ್ ಕೇಸ್ ಅವರು ಒಂದು ಲೋವರ್ ಎನರ್ಜಿ ಇದ್ರೆ ಅವ್ರು ನಮ್ಮ ಹತ್ರ ಕೂಡ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಾವು ಎಷ್ಟು ಪ್ರೇಮ ತತ್ವಗಳನ್ನ ನಮ್ಮಲ್ಲಿ ಬೆಳೆಸ್ತೀವೋ ಅಷ್ಟು ಪ್ರೇಮ ತತ್ವ ಇರೋ ಜನ ನಮ್ಮ ಹತ್ರ ಬರ್ತಾ ಹೋಗ್ತಾರೆ. ಇದರಿಂದ ಭೂಮಿ ಮೇಲೆ ಕೂಡ ಪರಿವರ್ತನೆ ಸಾಧ್ಯ ಅಂತ ಅವ್ರು ಹೇಳ್ತಿದ್ದಾರೆ ಮಾಸ್ಟರ್ಸ್. ಹಾಗಾದ್ರೆ ಈ ಒಂದು ಥರ್ಡ್ ಡೈಮೆನ್ಷನ್ ಅಲ್ಲಿ ನಾವು ಅಭಿವೃದ್ಧಿ ಹೊಂದ್ಬೇಕಂತಂದ್ರೆ ನಾವು ಒಳ್ಳೆ ಸಂಕಲ್ಪಗಳನ್ನ ಮಾಡ್ಬೇಕು, ಪ್ರಾಣಾಯಾಮಗಳ ಅಭ್ಯಾಸಗಳನ್ನ ಮಾಡ್ಬೇಕು. ಈ ತಿರುಗುವ ಅಭ್ಯಾಸ ಹೇಳಿದ್ರಲ್ಲ ಮಾಸ್ಟರ್ಸ್, ಅದನ್ನಾಗ್ಲಿ, ಆ ಕಾಂತಿ ರೇಖೆಯ ಅಭ್ಯಾಸ ಆಗ್ಲಿ, ಅದ್ರ ಜೊತೆಗೆ ಪ್ರೇಮ ತತ್ವವನ್ನ ಹರಡುವ ಅಭ್ಯಾಸ ಆಗ್ಲಿ, ಮತ್ತೆ ಹೇಳಿದ್ರು ನಮ್ಗೆ ನಮ್ ಶರೀರವನ್ನ ನಾವು ಆದಷ್ಟು ಈ ಒಂದು ನಾಡಿ ಮಂಡಲ ಶುದ್ಧಿಯನ್ನ ಮಾಡ್ಕೊಂಡು ಮುಂಬರುವಂತಹ ಎಷ್ಟೋ ಪರಿಸ್ಥಿತಿಗಳಿಗೆ ಅದನ್ನ ನಾವು ಅಂದ್ರೆ ತಡೆಗೋಡೆ ಅಂತ ನಿಲ್ಸಿ ಅದನ್ನ ನಾವು ಸಂರಕ್ಷಣೆ ಮಾಡ್ಕೋಬೇಕು ಅಂತ ಅವ್ರು ಹೇಳಿದ್ರು ಮಾಸ್ಟರ್ಸ್. ಅದಲ್ದೆ ಈ ಪ್ರೇಮ ತತ್ವ ಅನ್ನೋದು ನಮ್ಗೆ ತುಂಬಾ ಒಂದು ಅವಶ್ಯಕವಾದದ್ದು. ಅದರಿಂದಲೇ ಈ ಭೂಮಿ ಮೇಲೆ ಅದನ್ನ ಹರಡ್ಲಿಕ್ಕೆ ಸಾಧ್ಯ. ಇನ್ನು ನಮ್ಮ ಭೌತಿಕ ಶರೀರವನ್ನ ನಾವು ಒಳ್ಳೆ ಆಹಾರ ಕೊಟ್ಟು ತುಂಬಾ ಚೆನ್ನಾಗಿ ಇಟ್ಕೋಬೇಕು ಅಂತ ಅವ್ರು ಹೇಳಿದ್ರು. ಅದ್ರ ಜೊತೆಗೆ ಹೆಚ್ಚು ಹೆಚ್ಚು ನೀರನ್ನ ನಾವು ಸೇವಿಸಬೇಕು. ಅದಲ್ದೆ ಎಷ್ಟೋ ಪ್ರೇಮ ತತ್ವವನ್ನು ಹೊಂದಿರುವಂತ ಕಾಂತಿ ಲೋಕದ ಮಾಸ್ಟರ್ಸ್ ಗಳಿದಾರಲ್ಲ, ಅವರನ್ನ ನಾವು ಅಟ್ರಾಕ್ಟ್ ಮಾಡಿ ಈ ಭೂಮಿ ಮೇಲೆ ಒಂದು ಒಳ್ಳೆ ಪ್ರಕಂಪನೆಯನ್ನ ಉಂಟು ಮಾಡ್ಬೇಕು. ಇದೇ ನಮ್ಗೆ ಉನ್ನತಿ ತರುವ ವಿಷಯ ಅಂತ ನಮ್ಗೆ ಇಲ್ಲಿವರೆಗೂ ಪ್ಲೆಡಿಯನ್ಸರು ತಿಳಿಸಿದ್ರು ಮಾಸ್ಟರ್ಸ್. ಈ ಒಂದು ಸ್ವಾಧ್ಯಾಯ ಮಾಡಲು ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ, ಅದೇ ರೀತಿ ಗ್ರ್ಯಾಂಡ್ ಮಾಸ್ಟರ್ ಪ್ರಬೋಧ ಚಿತ್ತ ಗುರುಗಳಿಗೂ ಆತ್ಮವಂದನೆಗಳು ತಿಳಿಸುತ್ತಾ ಥ್ಯಾಂಕ್ ಯು ಸೋ ಮಚ್ ಮಾಸ್ಟರ್ಸ್. ಮಾಸ್ಟರ್ಸ್ 1 minute ಮೆಡಿಟೇಷನ್ ಅನ್ನು ಮಾಡೋಣ. 1 minute ಮೆಡಿಟೇಷನ್ ಸ್ಟಾರ್ಟ್.